ಮಾತನ್ನೇ ನಾವು ಓದಿಕೊಳ್ಳೋಣ ಪ್ರೇರಾರಂತ ದೇವರ ಮಕ್ಕಳಿರ. ಯೇಸು ಕ್ರಿಸ್ತವರ ಬೋಧನೆ ಎಂಥದ್ದೆಂಬ ವಿಷಯನ ಕುರಿತು ಇವತ್ತು ಮನುಷ್ಯನು ಅರ್ಥ ಮಾಡಿಕೊಳ್ಳದೆ ಜೀವಿಸ್ತಾ ಇದ್ದಾನೆ ಪ್ರೇರೆ. ಇವತ್ತು ಪ್ರಪಂಚದಲ್ಲಿರುವಂಥ ಕ್ರೈಸ್ತವರಿಗೆ ಸಹ ಉಪದೇಶ ಅರ್ಥ ಆಗಿಲ್ಲ, ವಾಕ್ಯ ಅರ್ಥ ಆಗಿಲ್ಲ. ನಿಜ ಪ್ರೇರೆ, ಅಂದು ಯೇಸು ಕ್ರಿಸ್ತವರು ಬದುಕುವಂಥ ದಿನಗಳಲ್ಲಿ ಪ್ರಜೆಗಳಿಗೆ ಅರ್ಥ ಆಗಲಿಲ್ಲ, ಸದ್ಕಾರರಿಗೂ ಅರ್ಥ ಆಗಲಿಲ್ಲ, ಪರಿಸರಿಗೂ ಅರ್ಥ ಆಗಲಿಲ್ಲ. ಈತನು ಯಾರು, ಯಾಕೆ ಬಂದಾನೆ, ಏನು ಉಪದೇಶ ಮಾಡ್ತಾನೆ, ಅಸಲು ಏನಿತನು ಮಾತಾಡುವಂಥ ಮಾತುಗಳು ಎಂಬ ವಿಷಯ ಕುರಿತು ಆತನಿಂದಿರುವಂಥ 12 ಮಂದಿ ಶಿಷ್ಯರಲ್ಲಿ ಅವ್ರಿಗೆ ಸಹ ಅರ್ಥ ಆಗದೆ ಸಂದೇಹ, ಡೌಟ್ ಬಂದು ಪ್ರಭುನ ಏನಂತ ಕೇಳ್ತದ ನೋಡ್ರಿ. ಲೋಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 41ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾರಂತ ದೇವರ ಮಕ್ಕಳಿರ. ಏನಮ್ಮ ಎಲ್ರಿಗೂ ಅರ್ಥ ಆಗ್ತದಲ್ಲಮ್ಮ? ಅರ್ಥ ಆಗ್ತದ? ಚೆನ್ನಾಗಿ ಹೋದ್ರೆ ಪ್ರೇರೆ. ನಾವು ಸಹ ಈ ಭೂಮಿ ಮೇಲೆ ಸ್ವಲ್ಪ ಜೀವಿತ ಕಾಲ ಮಾತ್ರ ಬದುಕುತ್ತು ಪ್ರೇರೆ. ಮನುಷ್ಯನಿಗಿರೋದು ಸ್ವಲ್ಪ ಆಯುಷ್ಕಾಲ, ಆದ್ರೆ ಮನುಷ್ಯನು ಆಲೋಚನೆ ಮಾಡ್ತಿರೋದು ಬಹಳ ದೊಡ್ಡದು ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ಏನಂತ ಕೇಳ್ತದ ನೋಡ್ರಿ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ಒಬ್ಬ ಶಿಷ್ಯನ ಕೇಳ್ತದನ ಪ್ರೇರೆ ಪ್ರಭುನ. ಒಬ್ರು ಹೋದ್ರಿ ಚೆನ್ನಾಗಿ ನಿಧಾನವಾಗಿ. ಆಗ ಪೇತ್ರನು, ಸ್ವಾಮಿ, ನೀನು ಈ ಸಾಮ್ಯವನ್ನು ನಮಗೂ ಮಾತ್ರ ಹೇಳ್ತೀಯಾ ಅಥವಾ ಎಲ್ಲರಿಗೆ ಹೇಳ್ತೀಯ ಎಂದು ಕೇಳಲು. ನೋಡಿದ್ರೆ ಪ್ರೇರೆ, ಯೇಸು ಕ್ರಿಸ್ತನ ಶಿಷ್ಯನಿತನು ಯಾರು? ಪೇತ್ರನು. ಯೇಸು ಕ್ರಿಸ್ತವ್ರು ಏನು ಹೇಳಕಚ್ಚಾರ? ಸಾಮ್ಯವನ್ನು ಹೇಳಕಚ್ಚಾರ, ಅಂದ್ರೆ ಉದಾಹರಣೆ. ಏನಂತ ಹೇಳ್ತದ? ಆಗ ಪೇತ್ರನು, ಸ್ವಾಮಿ, ನೀನು ಹೇಳುವಂತ ಈ ಸಾಮ್ಯವನ್ನು ನಮಗೂ ಮಾತ್ರ ಹೇಳ್ತೀಯಾ ಅಥವಾ ಎಲ್ರಿಗೂ ಹೇಳ್ತಾ ಇದೀಯಾ? ನನ್ಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಅಸಲು ಏನು ಸ್ವಾಮಿ ನೀವೇನು ಮಾತಾಡ್ತಾ ಇದ್ದೀರಿ? ನನಗೆ ಅರ್ಥ ಆಗ್ತಾ ಇಲ್ಲ. ಯೇಸು ಕ್ರಿಸ್ತವರು ಈ ಲೋಕದಲ್ಲಿ ಪ್ರತಿಯೊಬ್ಬರು ದೇವರನ್ನ ತಿಳಿದಿರುವಂಥ ವ್ಯಕ್ತಿಗಳು ಹೇಗೆ ಬದುಕಬೇಕಂತೇಳಿ ಉಪದೇಶ ಮಾಡ್ತಾ ಇದ್ದಾನೆ. ಆ ಉಪದೇಶ ಅರ್ಥ ಸಾಮ್ಯ ರೂಪವಾಗಿ ಹೇಳ್ತಾ ಇದ್ದಾನೆ. ಆ ಸಾಮ್ಯ ಮಾತ್ರ ಅರ್ಥ ಆಗದೆ ಪ್ರಭುನ ಯಾರು ಪೇತ್ರ ಕೇಳ್ತಾ ಇದ್ದಾನೆ ಪ್ರೇರೆ, ಈ ಸಾಮ್ಯವನ್ನು ನಮಗೂ ಮಾತ್ರ ಹೇಳ್ತೀಯಾ ಅಥವಾ ಎಲ್ರಿಗೂ ಹೇಳ್ತಾ ಇದೀಯಾ? ಸಾಮ್ಯ ಅಂದ್ರೆ ಹೇಳಿದ ಯೇಸು ಕ್ರಿಸ್ತವರು. ಮತ್ತನ್ಬರ ಸುವಾರ್ತೆ 25ನೇ ಅಧ್ಯಾಯ ಪ್ರಾರಂಭ ವಚನದಿಂದ ನಾವು ಓದ್ಕೊಂಡು ಹೋದ್ರೆ 10 ಮಂದಿ ಕನ್ಯೆಯರು, ರೈಟ್? 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿ ಉಳ್ಳವರು ಕನ್ಯೆಯರು. ಅಂದ್ರೆ ಈ ಸ್ವಾಮಿ ಏನು ಬುದ್ಧಿವಂತರು ಎಣ್ಣೆ ಹಾಗೆ ಇಟ್ಟುಕೊಂಡು ಕೇಶ ಬರುವಂತ ಮೊದಲಿಂಗನನ್ನು ಎದುರು ನೋಡುತ್ತಿದ್ದರು. ಬುದ್ಧಿ ಇಲ್ಲದವರು ಎಣ್ಣೆಯನ್ನು ಚಕ್ಕೊಳ್ಳದೆ ಇದ್ದರು. ಈ ಬುದ್ಧಿ ಇಲ್ಲದ ಕನ್ಯರು ಯಾರು? ಈ ಬುದ್ಧಿವಂತರ ಕನ್ಯರು ಯಾರು? ಆ ಮದುಮಗನ ಯಾರು? ಸಾಮ್ಯಲ್. ಯೇಸು ಕ್ರಿಸ್ತವ್ರು ಹೇಳ್ತಾ ಇದ್ದಾರೆ ಪ್ರೇರೆ, ಸಾಮ್ಯ ರೂಪದಲ್ಲಿ ಉಪದೇಶ ಮಾಡಕಚ್ಚನ. ಪರಲೋಕ ರಾಜ್ಯವು ಯಾವುದ್ರೆ ಒಂದು ಹೊಲಕ್ಕೆ ಹೋಲಿಕೆಯಾಗಿದೆ. ಅಂದ್ರೆ ಪರಲೋಕ ರಾಜ್ಯವು ಪಡೆದುಕೊಳ್ಳಬೇಕಂದ್ರೆ ಈ ಭೂಮಿ ಮೇಲೆ ಇರುವಂತ ಪ್ರತಿ ಮನುಷ್ಯನು, ಅಂದ್ರೆ ಎಲ್ಲಾ ಜನಗಳಲ್ಲಿ ಶ್ರೇಷ್ಠವಾದಂತ ತನ್ನ ವಾಕ್ಯವನ್ನು ತಿಳಿದಿರುವಂತ, ಧರ್ಮಶಾಸ್ತ್ರವನ್ನು ಪರಿಚಯ ಇರುವಂತ ಎಲ್ಲಾ ಪ್ರಜೆಗಳಿಗೆ ತಿಳಿಪಡಿಸುವಂತ ಉಪದೇಶ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ವಾಕ್ಯವನ್ನು ತಿಳ್ಕೊಳ್ತಾರ, ಮರ್ತು ಹೋಗ್ತಾರ. ವಾಕ್ಯವನ್ನು ತಿಳ್ಕೊಳ್ತಾರ, ಅಬ್ಬಾಬಾಬಾಬ ಏನು ಹೇಳ್ದ ಪಾಸ್ಟರ್, ಸೂಪರ್ ಆಗಿ ಹೇಳ್ದ, ಅಬ್ಬಾಬಾಬಾಬಾ ಸೂಪರ್ ಆಗಿ ಹೇಳ್ದ ಅಂತ ಹೇಳ್ತಾರ. ಮರಳಿ ಮತ್ತೆ 1 ವಾರ ಕೇಳಿದ್ರೆ ಅದು ಹೇಳೋ ಕೂಡ ಆಗಲ್ಲ, ಮರ್ತು ಹೋಗ್ಬಿಟ್ಟಿರ್ತಾರ. ಅಂದ್ರೆ ಈ ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡ್ತಾ ಇದ್ದಾರೆ ಪ್ರೇರೆ. ಹಾಗಾಗಿರಬಾರ್ದು. ಯೇಸು ಕ್ರಿಸ್ತನ ಬೋಧನೆ ಎಂಥದಂದ್ರೆ ಪ್ರೇರೆ, ಪ್ರಪಂಚನೇ ಆಶ್ಚರ್ಯಪಡಿಸಬೇಕಾದಂಥ ಬೋಧನೆ ಪ್ರೇರೆ. ಪ್ರಪಂಚನೇ ಆಶ್ಚರ್ಯಪಟ್ಟದ್ದು. ಯೇಸು ಕ್ರಿಸ್ತವರು ಪ್ರತಿಯೊಂದು ಹೆಜ್ಜೆ ಹಾಕಿದರೆ ಆ ಹೆಜ್ಜೆನೆ ಪ್ರಪಂಚಕ್ಕೆ ಬೆಳಕು ಪ್ರೇರೆ. ಆ ಬೆಳಕಲ್ಲೇ ನಡೆದವರು ಮಹಾನ್ಯರು ಎಷ್ಟೋ ಜನರ ಇದ್ದಾರೆ ಪ್ರೇರೆ. ಅವರೆಲ್ಲರ ಹೆಸರು ಹೇಳುತ್ತಾ ಹೋದರೆ ನಮಗೆ ಸಮಯ ಸಾಲಲ್ಲ. ಯೇಸು ಕ್ರಿಸ್ತವರು ಸಾಮ್ಯವನ್ನು ಯಾಕೆ ಹೇಳಿದ್ದಾರೆ ಅಂತಂದ್ರೆ ಮತ್ತೊಂದು ಸಾಮ್ಯವನ್ನು ಹೇಳ್ತಾ ನೋಡ್ರಿ ಪ್ರೇರಾರಂತ ದೇವ್ರ ಮಕ್ಕಳಿರ. ಪೇತ್ರರು ಈ ಸಾಮ್ಯವನ್ನು ನಮಗೂ ಮಾತ್ರ ಹೇಳ್ತೀಯಾ ಅಥವಾ ಎಲ್ರಿಗೂ ಹೇಳ್ತೀಯಾ ಅಂತ ಕೇಳಿದಾಗ ಮತ್ತೊಂದು ಸಾಮ್ಯವನ್ನು ಹೇಳ್ತಾನ ಪ್ರೇರಾರಂತ ದೇವ್ರ ಮಕ್ಕಳಿರ. ಲೋಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಇಲ್ಲೊಂದು ಸಾಮ್ಯವನ್ನು ಯೇಸು ಕ್ರಿಸ್ತವರು ಮತ್ತೊಂದು ವಿಷಯವನ್ನು, ಹೊಸ ವಿಷಯವನ್ನು ಪ್ರಸ್ತಾವ ಮಾಡ್ತಾನ ಪ್ರೇರೆ. ನಿಮಗೆ ಗೊತ್ತಿರುವಂತ ವಿಷಯ ಅಂದುಕೊಳ್ತೇನೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನು ಇದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡ್ತಾ ಇದ್ದಾನೆ ಎಂದು ಯಾರೂ ದೂರ ಹೇಳಿರಲಾಗಿ. ಅಂದರೆ ಲೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರೋಣ ಪ್ರೇರಾಗುವಂಥ ದೇವ್ರ ಮಕ್ಕಳಿಗೆ ಒಂದು ಸಾಮ್ಯವನ್ನು ಹೇಳ್ತಾನೆ.
ಒಬ್ಬ ಯಜಮಾನನೇ ಇರ್ತಾನ, ಆ ಯಜಮಾನನಿಗೆ ನಂಬಿಕಸ್ಥನಾಗಿ ಒಬ್ಬ ಆಳು ಮನೆವಾರ್ತೆಯ ಕೆಲಸವನ್ನು ಮಾಡ್ತಿರ್ತಾನ ಪ್ರೇರೆ, ನಂಬಿಕೆಯಿಂದ ಮಾಡ್ತಿರ್ತಾನ. ಆತನ ಮೇಲೆ ಯಾರೋ ಚಾಡಿ ಹೇಳಿರಲಾಗಿ, ಈಗ ಯಜಮಾನನಿಗೆ ಹೇಳಿದ ತಕ್ಷಣನೇ ಯಜಮಾನನ ಏನ್ ಮಾಡ್ತಾನಂದ್ರೆ ಪ್ರೇರೆ, ಹೌದಾ ನನ್ನ ಆಳು ಈಗ, ಹಾಗಾದ್ರೆ ಏನ್ ಮಾಡ್ಬೇಕು, ಆಳಿನ ಮೇಲೆ ಆಕ್ಷನ್ ಅಂತ ತೆಗೆದುಕೊಳ್ತಾನ. ಆ ಆಳನ್ನ ಕರೆ ಕಳಿಸಿ, ಈಗ ನಿನ್ನ ವಿಷಯದಲ್ಲಿ ಯಾರೋ ಹೇಳಿರುವಂತ ವಿಷಯನ ನಾನು ಕೇಳಿದ್ದೀನಿ, ಇನ್ನು ಮೇಲೆ ನನ್ನ ಮನೆಯಲ್ಲಿ ನಿನಗೆ ಕೆಲಸ ಇಲ್ಲ, ನನ್ನ ಕೆಲಸದಿಂದ ನಾನು ತೆಗೆದಾಕ್ತೇನೆ ಅಂತೇಳಿ ಆ ಆಳಿಗೆ ಹೇಳಿದ ತಕ್ಷಣನೇ ಆ ಆಳು ಏನು ಮಾಡ್ತಾನೆ ನೋಡ್ರಿ ಪ್ರೇರೆ. 2ನೇ ವಚನದಿಂದ ನಾವು ಓದಿಕೊಳ್ಳೋಣ ಪ್ರೇರೆ. 16ನೇ ಅಧ್ಯಾಯ 2ನೇ ವಚನದೇ. ಹೀಗಿರಲಾಗಿ ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ, ನಿನ್ನ ಮನೆವಾರ್ತೆ ಲೆಕ್ಕವನ್ನು ಒಪ್ಪಿಸು, ಇನ್ನು ಮೇಲೆ ನನ್ನ ಹತ್ರ ನಿನಗೆ ಕೆಲಸ ಇಲ್ಲ, ನನ್ನ ಆಸ್ತಿಯಲ್ಲಿ ನೀನು ಹೊಡಿತಾ ಇದೆಯಂತ ಯಾರೋ ಹೇಳಿದ್ದಾರೆ, ನಾನು ಕೇಳಿದ್ದೀನಿ, ಇನ್ನು ನೀನು ನನ್ನ ಹತ್ರ ಕೆಲಸ ಮಾಡ್ಲಿಕ್ಕೆ ಇಲ್ಲ, ನಾನು ನಿನ್ನ ವಿಷಯದಲ್ಲಿ ಕೇಳಿದ್ದೀನಿ ಅಂತ ಹೇಳ್ತದನ ಪ್ರೇರೆ. ಹೀಗಿರಲಾಗ ಆ ಮನೆವಾರ್ತೆಯನ್ನು ಯಾವನೋ ನಾನೇನು ಮಾಡಲಿ, ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ, ಅಗಿಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷೆ ಬೇಡುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಈ ಮನೆವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದು ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳ ಒಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಒಂದು ಗೊತ್ತಾಯಿತು. ಯಜಮಾನನು ಒಬ್ಬ ಮನೆವಾರ್ತೆಯವನು. ಇದೊಂದು ಸಾಮ್ಯ ಪ್ರೇರೆ, ಉದಾಹರಣೆ. ಯಾಕಂದ್ರೆ ನಾವು ಈ ತರ ಆಲೋಚನೆ ಮಾಡ್ಕೊಂಡು ಹೋದ್ರೇನೆ ವಾಕ್ಯ ನಮ್ಗೆ ಅರ್ಥ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ನಾವೆಲ್ಲರೂ ಎಷ್ಟು ವರ್ಷ ಬದುಕಬೋದಿಲ್ಲರಿ ಅಂಜಾದ ಹೇಳಕ್ಕಾಗಲ್ಲ. ಅಂಜಾದ ಅಂದ್ರೆ ದೇವರು ನೇಮಿಸಲ್ಪಟ್ಟಿರುವಂತ ಒಂದು 50 ವರ್ಷ, 60 ವರ್ಷ, 70 ವರ್ಷ, 40 ವರ್ಷ. ನಂದು 40 ವರ್ಷ ಅಂದ್ರೆ ಈಗ ಅಂದ್ರೆ ದೇವ್ರು ಮತ್ತೆ ನನಗೆ 3-4 ವರ್ಷ ಆಯ್ತು ಜಾಸ್ತಿ ಮಾಡಿ. ಯಾಕಂದ್ರೆ 3-4 ವರ್ಷದ ಹಿಂದ್ಗಡೆ ಎಗ್ರು ಹೋಗ್ಬೇಕು ನಾನು, ಯಾಕಂದ್ರೆ ಅಂತ ಪರಿಸ್ಥಿತಿ ನನಗೆ ಬಂತು ಕೋವಿಡಲ್ಲಿ. ದೇವರ ಆಯುಷ್ ಕೊಟ್ಟನ, ಯಾಕಂದ್ರೆ ತನ್ನ ಕೆಲಸದಲ್ಲಿ ಉಪಯೋಗಸ್ಥನ ಆಗ್ತಾ ಇದ್ದೀನಿ, ಆಗುವುದರಿಂದ ದೇವರು ಉಪಯೋಗ ಮಾಡಿಕೊಳ್ಳುತ್ತಾ ಅದನ್ನ ಪ್ರೇರ ದೇವ್ರ ಮಕ್ಕಳ ನಿಜ. ಆದ್ರೆ ನಮ್ಮೆಲ್ರಿಗಂತರೂ ಗೊತ್ತು, ನಾವೆಂದಾದ್ರೂ ಒಂದು ದಿನ ಈ ಭೂಯಾತ್ರೆಯನ್ನು ಪ್ರಯಾಣವನ್ನು ಮುಗಿಸ್ಕೊಂಡು ಹೋಗ್ತೀವಿ. ಅದು ಯಾವಾಗ ಹೋಗ್ತೀವೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಗೊತ್ತಿರೋದಕ್ಕಿಂತ ಮುಂಚಿತವಾಗಿ, ನಮಗೆ ಮರಣ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಯಾವುದರಲ್ಲಿ ಎಚ್ಚೆತ್ತುಕೊಳ್ಳಬೇಕು, ಜಾಗೃತಿಯನ್ನು ತೆಗೆದುಕೊಳ್ಳಬೇಕಂದ್ರೆ ಪ್ರೇರೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತವರು ಮಾಡಿರುವಂಥ ಪ್ರಸಂಗವನ್ನು ನಾವು ಬಹಳ ಧ್ಯಾನಿಸಬೇಕು ಪ್ರೇರೆ. ಯಾಕೆ ಧ್ಯಾನಿಸಬೇಕು? ಈ ಬೀದರ್ನಲ್ಲಿ ಈ ತಿಂಗಳಿಗೆ ಎಷ್ಟು ತಿಂಗಳಾಯ್ತು ನಾವು ಮೀಟಿಂಗ್ ಮಾಡಲಿಕ್ಕೆ? ಸುಮಾರು ನನಗಂತರ 14 ಅಥವಾ 15 ತಿಂಗಳಾಗಿರ್ಬೋದು, ರೈಟ್? 15 ತಿಂಗಳು ಕಂಟಿನ್ಯೂ. ರಾಮ ಸಾರು, ನಾನು, ಇಮಾನುವೇಲ್ ಸಾರು, ನಾನು, ರಾಮ ಸಾರು, ಇಮಾನುವೇಲ್ ಸಾರು 1 ತಿಂಗಳ, ಮತ್ತೆ ರಾಮ ಸಾರು, ನಾನು 1 ತಿಂಗಳ, ಮರಳಿ ಬರ್ತಾ ಇದ್ವಿ. ಈಗ ಮತ್ತೆ ಡಿಫ್ರೆಂಟ್ ಎಲ್ಲರೂ ಹೊಸ ಸೇವಕರು ಸಹ ಬರ್ತಾ ಇದ್ದಾರೆ. 15 ತಿಂಗಳಾಯ್ತು. ಈ 15 ತಿಂಗಳಲ್ಲಿ ನಮಗೆ ದೇವರು ಕಲಿಸಿಕೊಟ್ಟಿರುವಂಥ ಜ್ಞಾನದ ಮುಖಾಂತರವಾಗಿ ನಾವೇನು ಮಾಡಿದ್ವಿ? ಮತ್ತೆ ಬರುವಂಥ ತಿಂಗಳಲ್ಲಿ ನಾವು ಇರಲ್ಲ, ಇರ್ತವೋ ಇರೋದಿಲ್ಲ. ಬರುವಂಥ ವರ್ಷದಲ್ಲಿ ಇರ್ತವೋ ಇರೋದಿಲ್ಲ. ನಮಗೆ ಇರುವಂಥದ್ದು ಸ್ವಲ್ಪ ಜೀವಿತ ಕಾಲದಲ್ಲಿ ನಾವು ನಂಬಿಕಸ್ಥರಾಗಿ ಜೀವಿಸ್ತಾ ಇದ್ದೀವ, ಅಪನಂಬಿಕಸ್ಥರಾಗಿ ಜೀವಿಸ್ತಾ ಇದ್ದೀವ? 15 ತಿಂಗಳಾಯ್ತು. 15 ತಿಂಗಳಕ್ಕೆ ನಿಜವಾಗಲೂ ಪ್ರೇರ ಇರುವಂಥ ದೇವ್ರ ಮಕ್ಕಳಿರ ಬೀದರ್ನಲ್ಲಿ ಎಷ್ಟು ಜನರಿಗೂ ವಾಕ್ಯ ತಲುಪಿಸಬೇಕು? ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ರೆ ನಿಜ. ಆದರೆ ಈ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಪ್ರೇರೆ ನಮಗೆ ಒಳ್ಳೆ ವಿಷಯ, ಒಳ್ಳೆ ಒಂದು ಮನವರಿಕೆಯನ್ನು ಬೈಬಲ್ ನಮಗೆ ನೀಡುತ್ತಾ ಪ್ರೇರ ಇರುವಂಥ ದೇವ್ರ ಮಕ್ಕಳರು ಒಳ್ಳೆ ಶ್ರೇಷ್ಠವಾದಂಥ ಜ್ಞಾನವನ್ನು ಕಲಿಸಿಕೊಡ್ತದ ಪ್ರೇರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ವಿಷಯವನ್ನು ಕುರಿತು ಈ ಮನೆವಾರ್ತೆಯನ್ನು ಮುಂದಿನ ಕಾಲಕ್ಕಾಗಿ, ಮುಂದಿನ ದಿನಗಳಿಗಾಗಿ, ಮುಂದಿನ ತನ್ನ ಒಂದು ಬದುಕಿನ ಜೀವಿತಕ್ಕಾಗಿ ಎಷ್ಟು ಟ್ಯಾಲೆಂಟ್ನಿಂದ ಆಲೋಚನೆ ಮಾಡ್ತಾನಂದ್ರೆ ಪ್ರೇರೆ, ಯಜಮಾನನ ಯಾವಾಗಾದ್ರೂ ಕೆಲಸದಿಂದ ತೆಗೆದು ಬಿಡುತ್ತಾನೋ, ಈಗ ಇವನೇನು ಮಾಡ್ತಾನ, ನನಗಂತರ ಕೆಲಸ ಮಾಡುವುದಕ್ಕೆ ಆಗಲ್ಲ, ಭಿಕ್ಷೆ ಬೇಡೋದಕ್ಕೆ ನಾಚಿಕೆ ಆಗುತ್ತದೆ. ಹೇಳ್ರಿ, ನಾನು ಹೋಗಿ ಕೇಸಿ ಅಪ್ಪ 1 ರೂಪಾಯಿ ಕೊಡ್ರಿ, 2 ರೂಪಾಯಿ ಕೊಡ್ರಿ ಅಂತಂದ್ರೆ ಜನರು ಏನಂತ ಹೇಳ್ರಿ ನೋಡೋಣ, ಭಿಕ್ಷೆ ಬೇಡೋದು. ಮೋಸ್ಟ್ಲಿ ಇಂಚು ನನ್ನ ಏಜ್ದವನ ಕೆಲಸ ಮಾಡಕಚ್ಚನ ಅಂದ್ರೆ ಒಂದು 40-45 ವರ್ಷ, 50 ವರ್ಷದವನು ಒಳಗಡೆ ನಿಂತ ವ್ಯಕ್ತಿ. ಭಿಕ್ಷೆ ಬೇಡೋದಕ್ಕೆ ನನಗೆ ನಾಚಿಕೆ ಆಗುತ್ತದೆ, ನಾನು ಏನು ಮಾಡ್ಬೇಕಂತೇಳಿ ಕುಂತು ಐಡಿಯಾ ಹುಡುಕ್ತಾನ, ಟ್ಯಾಲೆಂಟ್ ಮಾಡ್ತಾನ.
ಆಲೋಚನೆ ಮಾಡ್ತಾನೆ. ಯಾವುದಕ್ಕಾಗಿ? ಈ ಒಂದು ಸ್ವಲ್ಪ ಜೀವಿತ ಕಾಲಕ್ಕಾಗಿ. ಮುಂದಿನ ದಿನಗಳಲ್ಲಿ ನಾನು ಹೇಗೆ ಬದುಕಬೇಕು, ನನ್ನ ಹೆಂಡತಿ ಹೇಗೆ ಬದುಕಬೇಕು, ನನ್ನ ಕುಟುಂಬ ಹೇಗೆ ಬದುಕಬೇಕು, ನಾವು ಹೇಗೆ ವಿದ್ಯಾಭ್ಯಾಸ ಮಾಡಿಸಬೇಕು. ಯಾಕಂದ್ರೆ ಕೆಲಸ ಇದ್ರೇನೆ ನಾವು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಕೆಲಸ ಇಲ್ಲದ ಹೋದ್ರೆ ಕಷ್ಟ. ಕುಂತುಕೊಂಡು ಯೋಚನೆ ಮಾಡಿ ಐಡಿಯಾ ಮಾಡ್ತಾನೆ ಪ್ರೇರೆ. ಐಡಿಯಾ ಮಾಡಿಕೊಂಡು ಕೇಶಿ ಇಷ್ಟಕ್ಕೂ ಈ ಮನೆ ವಾರ್ತವನ್ ಯಾರು, ಇಷ್ಟಕ್ಕೂ ಈ ಯಜಮಾನನ್ ಯಾರು, ಬರ್ತಾ ಬರ್ತಾ ಅರ್ಥ ಆಗ್ತದ ಪ್ರೇರಾರು ದೇವ್ರ ಮಕ್ಕಳಿರ. ಏನ್ರಿ ಕುಂತು ಆಲೋಚನೆ ಮಾಡಿಕೊಂಡು ಏನಂತ ಕೇಳ್ತದಲ್ಲ ನೋಡ್ರಿ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. 5, 6, 7ನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರೇರ. ಓದ್ರಿ ಪ್ರೇರಾರು ದೇವ್ರ ಮಕ್ಕಳಿರ. ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕೆಂದು ಕೇಳಲು 100 ಬುದ್ಧಿಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕುಂತುಕೊಂಡು 50 ಬುದ್ಧಿಲಿ ಅಂತ ಬರೀ. ನೋಡಿದ್ರೆ ಎಷ್ಟು ಐಡಿಯಾ ಮಾಡಿದ. ಯಜಮಾನನ್ನು ಒಪ್ಪಿಸಿಕೊಟ್ಟಿರುವಂತ ಕೆಲಸದಲ್ಲಿ ಆ ಯಜಮಾನನ ನೆಮ್ಮಿಗಸ್ತನ ಈ ಮನೆ ವಾರ್ತವನಂತೇಳಿ ಇಟ್ಕೊಂಡಿದ್ದ. ಆದ್ರೆ ಯಾರ್ಯಾರಿಗೆ ಸಾಲ ಕೊಡಬೇಕು ಕೊಟ್ಟಿದ್ದಾನೆ ಯಜಮಾನನು ಈತನ ಕೈ ಮೇಲೆ ಕೊಟ್ಟಿರುವುದರಿಂದ ಈತನ ಗೊತ್ತು. ಹಂಗಾಗಿ ಆಲೋಚನೆ ಮಾಡ್ರಿ. ಈಗ ಆ ಸಾಲ ಕೊಟ್ಟವ್ರನ್ನ ಕರೆದುಕೊಂಡು ನನ್ನ ಯಜಮಾನನಿಗೆ ನೀನು ಏನು ಕೊಡ್ಬೇಕಂದಾಗ 100 ಬುದ್ಧಿಲಿ ಎಣ್ಣೆ ಅಂದಾಗ ಬೇಗ ತಗ ಈ ಪತ್ರವನ್ನು, ಈಗ 50 ಬುದ್ಧಿಲಿ ಅಂತ ಹೇಳಿ ಬರೀ, ಇನ್ನು 50 ಬುದ್ಧಿಲಿ ಎಣ್ಣೆ ನನಗೆ. ತದನಂತರ ಕೆಳಗಡೆ ಏನ್ ಮಾಡ್ತಾನೆ ನೋಡ್ರಿ ಪ್ರೇರ ಆಗಿರುವಂತ ದೇವರ ಮಕ್ಕಳಿರ. ತೆಗೆದುಕೊಂಡು ಬೇಗ ಕುಂತುಕೊಂಡು 50 ಬುದ್ಧಿಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಖಡ್ಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಖಡ್ಗ ಅಂತ ಬರಿ ಎಂದು ಹೇಳಿದನು. ನೋಡಿದ್ರೆ ಪ್ರೇರ ಎಷ್ಟು ಜಾಣತನ ಮಾಡ್ತದನ. ಈ ಜಾಣತನ ಯಾಕೆ? ಈಗ ಈ ಜಾಣತನ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಬದುಕಬೇಕು, ಈ ಸ್ವಲ್ಪ ಜೀವಿತ ಕಾಲದಲ್ಲಿ ನಾನು ಹೇಗೆ ಬದುಕಬೇಕಂತೇಳಿ ಆಲೋಚನೆ ಮಾಡುವಂತ ಟ್ಯಾಲೆಂಟ್, ಲೋಕದಲ್ಲಿ ಬದುಕುವಂತ ಆಲೋಚನೆಯಿಂದ ಬದುಕುವಂತ ಪ್ರಯತ್ನ ಮಾಡ್ತದನ್ನ ಪ್ರೇರೆ. ನಾವು ಸಹ ಆಗಾಗ ಆಲೋಚನೆ ಮಾಡ್ತಾ ಇರ್ತೇವೆ. ಈಗ ಒಂದು ತಲೆ 50,000 ರೂಪಾಯಿ ಸಾಲ ತಗೊಂಡ್ಬಂದಿರ್ತೀವಿ. ಈಗ 50,000 ರೂಪಾಯಿ ಸಾಲ ಕಟ್ಟಬೇಕು, ದುಡ್ಡಿಲ್ಲ, ಬರುವಂತ ಸಂಬಳದಲ್ಲಿ ಆಗ್ತಾ ಇಲ್ಲ. ಒಂದು ವೇಳೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾನೇಜ್ಮೆಂಟ್ ಮಾಡ್ತಿರ್ತೀವಿ. ಇನ್ನೊಬ್ರ ಹತ್ರ ಕೇಳಿ ಅದನ್ನು ಮುಡಿಸ್ತಿರ್ತೀವಿ ಪ್ರೇರೆ. ಹೌದು ತಾನೆ? ಇದು ಎಲ್ಲರೂ ಮಾಡುವಂತ ಪ್ರಯತ್ನ. ಯಾಕಿದು ಅಂತಂದ್ರೆ ಮುಂದಿನ ಜೀವಿತ ಕಾಲಕ್ಕಾಗಿ. ಹಾಗಂತೇಳಿ ಈ ಹಾಡು ಏನ್ ಮಾಡ್ತದನಂದ್ರೆ ಪ್ರೇರೆ, ತನ್ನ ಯಜಮಾನನಲ್ಲಿರುವಂತ ಆಸ್ತಿಯಲ್ಲಿ ಅರ್ಧ ಎಳೆದುಕೊಂಡು ಬದುಕುತ್ತಾ ಇದನ್ನು ಪ್ರೇರೆ, ತಾನು ಬದುಕುವುದಕ್ಕಾಗಿ. ಅದಕ್ಕೆ ಯಜಮಾನನ ಏನ್ ಹೇಳ್ತಾನೆ ನೋಡ್ರಿ ಪ್ರೇರ ಅಂತ ದೇವ್ರ ಮಕ್ಕಳಿರ. ಒಂದು ಸರಿ ಆ ಯಜಮಾನನ ಏನು ಹೇಳ್ತಾನೆ 9ನೇ ವಚನವನ್ನು ಓದಿಕೊಳ್ಳೋಣ ಪ್ರೇರೆ. 8ನೇ ವಚನದಿಂದ ಓದಿಕೊಳ್ಳೋಣ ಪ್ರೇರ. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನು ಇವನು ಜಾಣತಾನ ಮಾಡಿದನು ಎಂದು ಹೊಗಳಿ ಹೇಳ್ತಾ ಇದನ ಪ್ರೇರೆ. ಯಾಕಂದರೆ ಲೌಕಿಕವರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಏನ್ರಿ? ಯಾಕಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಬೆಳಕಿನ ರಾಜ್ಯದವರು ಯಾರು? ಈ ಲೌಕಿಕರು ಯಾರು? ನೋಡಿದ್ರೆ ಲೌಕಿಕರಂದ್ರೆ ದೇವರ ವಾಕ್ಯವನ್ನು ತಿಳಿಯದೇ ಇರುವಂತ ವ್ಯಕ್ತಿಗಳು. ಏನ್ ಪ್ರೇರ ಇರುತ್ತೆ ದೇವ್ರ ಮಕ್ಕಳಿರ? ಒಂದು ನಿಮಿಷ. ಇದೆ ಎಂದಿನ ಹೋಗಿ ಏನಂತ ಹೇಳ್ತದ ನಮ್ಮ ಹೇಳ್ರಿ. ಲೌಕಿಕರಿಗಿಂತ ಲೌಕಿಕರು ಎಷ್ಟು ಜನ ಹೇಳ್ತಾರೆ? ಯಾಕಂದ್ರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಲೌಕಿಕರು ಯಾರು? ಬೆಳಕಿನ ರಾಜ್ಯದವರು ಯಾರು? ನೋಡಿದ್ರೆ ಯೇಸು ಕ್ರಿಸ್ತವರು
ಮತ್ತೇನು ಬರೆದ ಸುವಾರ್ತೆಯಲ್ಲಿ ಪ್ರಾರಂಭದಲ್ಲಿ ಸುವಾರ್ತೆ ಮಾಡುವಂತಹ ವಿಷಯದಲ್ಲಿ ಅನ್ಯ ಜನರಲ್ಲಿರುವಂಥ ಗುಣಗಳು ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ತಾನೆ ಪ್ರೇರೆ. ಯಾರಿಗೆ? ವಾಕ್ಯವನ್ನು ತಿಳಿದಂಥ ವ್ಯಕ್ತಿಗಳಿಗೆ. ಮತ್ತೇನು ಬರೆದ ಸುವಾರ್ತೆಯಲ್ಲಿ ಪ್ರಾರಂಭ ಸುವಾರ್ತೆ ಪ್ರೇರೆ ವಾಕ್ಯ ಹೇಳ್ತಾ 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 ಹೋಗ್ತಾ 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 ಇದಾರೆ. ನಿಮ್ಮಲ್ಲಿರುವಂಥ ಗುಣಗಳು ಅನ್ಯ ಜನರಲ್ಲಿ ಇಲ್ಲ ಅಂತ ಹೇಳ್ತಾರೆ ಪ್ರೇರೆ. ಏನು ಇವತ್ತು ಕ್ರೈಸ್ತವರು ಹೇಗಿದ್ದಾರೆ, ಅನ್ಯ ಜನಗಳು ಹೇಗಿದ್ದಾರೆ, ಬೆಳಕಿನ ರಾಜ್ಯದವರು ಹೇಗಿದ್ದಾರೆ, ಲೌಕಿಕರು ಹೇಗಿದ್ದಾರೆ ಪ್ರೇರೆ. ಒಬ್ಬನಿಗೆ ಕಷ್ಟ ಬಂದ್ರೆ ಲೌಕಿಕರು ಏನ್ ಮಾಡ್ತಾರೆ ಪ್ರೇರೆ? ಎಲ್ಲರೂ ಸೇರ್ಕೊಳ್ತಾರ ಪ್ರೇರೆ. ಒಬ್ಬನಿಗೆ ಕಷ್ಟ ಬಂದ್ರೆ ಕ್ರೈಸ್ತವರು ಎಲ್ಲರೂ ಸೇರ್ಕೊಳ್ತಾರ. ನಮ್ಮ ಪಟ್ಟಣದಲ್ಲಿ ಎಲ್ಲ ಕುಲಸ್ಥರ ಇದ್ದಾರೆ ಪ್ರೇರೆ. ಎಲ್ಲ ಕುಲಸ್ಥರಲ್ಲಿ ಒಂದು ಕ್ವಾಂಟ್ರು ಮತ್ತು ಒಂದು ಇವರು ಮಾರೋಡಿಯವರು ಒಂದು ಬ್ರಾಹ್ಮಣರು. ಆದರೆ ಬ್ರಾಹ್ಮಣ ವಂಶನ ಪಕ್ಕಕ್ಕೆ ಪ್ರೇರೆ ಮಾರೋಡಿಯವರು ಇದ್ದಾರ. ಮಾರೋಡಿಯವರ ಕುಲದಲ್ಲಿ ಒಬ್ಬನು ನಾಶ ಆದರೆ ವ್ಯಾಪಾರದಲ್ಲಾಗಿರ್ಬೋದು, ಬಿಸ್ನೆಸ್ದಲ್ಲಾಗಿರ್ಬೋದು, ಅಥವಾ ತಾನು ಮಾಡುವಂಥ ಪ್ರಯತ್ನದಲ್ಲಾಗಿರ್ಬೋದು, ಈ ಲೋಕ ಅಂದರೆ ಸ್ವಲ್ಪ ಜೀವಿತ ಕಾಲದಗೋಸ್ಕರ ಆಲೋಚನೆ ಮಾಡುವಂಥ ಜನರ ಬಗ್ಗೆ ನಾನು ವಿವರಣೆ ಮಾಡ್ತಾ ಇದ್ದೇನೆ ಪ್ರೇರೆ. ಏನ್ರಿ ಆ ಮಾರೋಡವರಲ್ಲಿ ಬಿಸ್ನೆಸ್ದಲ್ಲಿ ಆಗಿರ್ಬೋದು ಲಾಸ್ ಆದರೆ ಎಲ್ಲ ಕುಲದವರು ಸೇರ್ತಾರ ಪ್ರೇರೆ. ಒಬ್ಬರಲ್ಲ, ಎಷ್ಟು ಕುಟುಂಬಗಳು ಇದಾವ, ಎಲ್ಲರೂ ಸೇರಿಕೊಂಡು ಕೇಶಿ ಏನಪ್ಪ ಯಾಕೆ ಲಾಸ್ ಆಗಿ, ಯಾಕಿಷ್ಟು ಸಾಲ ಆಯಿತು, ಏನು ನಿನ್ನ ಕುಟುಂಬ, ಏನು ನಿನ್ನ ಮಕ್ಕಳು, ಏನು ನಿನ್ನ ಹೆಂಡತಿ ಬೀದಿಗೆ ಬಿಡುತ್ತೆ ಅಂದರೆ ನಾವೆಲ್ಲರೂ ಯಾರು ಒಂದೇ ಅಲ್ಲ, ಒಂದೇ ಕುಲದವರಲ್ಲ ಏನ್ರಿ. ಒಂದೇ ಕುಲದವರು ಒಂದೇ ಆಗಿರ್ಬೇಕು. ನಮ್ಮ ಕುಲದವರು ಒಬ್ಬನು ರೋಡಿನ ಮೇಲೆ ಬಿದ್ದಾನೆ ಅಂದ್ರೆ ನಾವು ಹೋಗೋದು ಗೌರವ ಹೋಗೋದು ಯಾರ್ದು? ನಮ್ಮ ಕುಲದವರಲ್ಲ. ನಿಂದು ಹೋದ್ರೆ ನಮ್ಮ ಇಡೀ ಸಮಾಜಕ್ಕೆ ಬರ್ತದೆ. ಹಾಗಾದ್ರೆ ನಾವೇನು ಮಾಡಬೇಕು? ನಿಜ ಹೇಳಂತೇಳಿ ಆ ವ್ಯಕ್ತಿ ಮುಖಾಂತರ ನಿಜ ಕಕ್ಷಿಕೊಂಡು ಎಲ್ಲರೂ ಸೇರಿಕೊಂಡು ಕುಂತುಕೊಂಡು ಕೇಸಿ ಎಲ್ಲರೂ ದುಡ್ಡು ಹಾಕಿಸಿ ಆತನ ಸಾಲವನ್ನು ಕಟ್ಟಿ ಮರಳಿ ಏನು ಮಾಡ್ತಾರೆ ಪ್ರೇರೆ? ಆತನಿಗೊಂದು ಮಾರ್ಗವನ್ನು ತೋರಿಸಿಕೊಡ್ತಾರೆ ಪ್ರೇರೆ. ಇದು ನಮ್ಮ ಮಾನವಿ ಪಟ್ಟಣದಲ್ಲಿ ನಡೆಯುವಂಥ, ನಾವಿರುವಂಥ ಊರಲ್ಲಿರುವಂಥ ನಮ್ಮ ಕಣ್ಣಾರ ನಮ್ಮ ಕಿವಿಯಾರ ಕೇಳಿರುವಂಥ ವಿಷಯ ಪ್ರೇರೆ. ಕಣ್ಣಾರ ನೋಡಿದ್ದೀನಿ, ಕಿವಿಯಾರ ಕೇಳಿದ್ದೀನಿ ಪ್ರೇರೆ. ಯಾಕೆ ನಮ್ಮ ಒಂದು ಕ್ರೈಸ್ತವರ ಹತ್ರ ಇಂಥ ಗುಣ ಬರ್ತಾ ಇಲ್ಲ ನೋಡ್ರಿ. ಕ್ರೈಸ್ತವನ ಹತ್ರ ಒಂದು ವೇಳೆ ಯೇಸು ಕ್ರಿಸ್ತನ ತಿಳಿಯೋದಕ್ಕಿಂತ ಮುಂಚಿತವಾಗಿ ಅನ್ಯನಾಗಿದ್ದಾಗ ಏನು ಆಸೆ ಇರೋದಿಲ್ಲ ಪ್ರೇರೆ. ಏನೈತೆ ಬ್ರದರ್ ಈ ಲೋಕದಲ್ಲಿ? ತಿನ್ನೋದು, ಕುಡಿಯೋದು, ಮಜಾ ಮಾಡೋದು, ಮರಣಿಸೋದು, ಇಷ್ಟೇ ತಾನೇ ಏನ್ರಿ? ಏನೈತಿ ಲೋಕದಲ್ಲಿ? ಎಂಜಾಯ್ ಮಾಡಿಕೊಂಡು ಸಾಯ್ಬೇಕಂತಿರ್ತಾರ ಪ್ರೇರೆ. ಇವನು ಎಂಜಾಯ್ ಮಾಡಿದ್ರು ಸಾಯ್ತಾನ, ಎಂಜಾಯ್ ಮಾಡದಿದ್ರು ಸಾಯ್ತಾನ ಪ್ರೇರೆ. ಆದರೆ ನಿಜ ಸತ್ಯವನ್ನು ಅದೇ ವ್ಯಕ್ತಿ ತಿಳಿದುಕೊಂಡು ಕೇಸಿ ಈ ಒಂದು ಕ್ರೈಸ್ತತ್ವದಲ್ಲಿ ದೇವರ ವಾಕ್ಯ, ಕ್ರಿಸ್ತನ ವಾಕ್ಯವನ್ನು ತಿಳಿದುಕೊಂಡ ನಂತರನೇ ಹೇಗೆ ಬದುಕಬೇಕು ಪ್ರೇರೆ? ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯದಿಂದ ದೇವರು ಚರಿತ್ರೆ ಬರೆಸಿಲ್ಲ. ಅಪೊಸ್ತಲರು ಹೇಗೆ ಬದುಕರಂತೇಳಿ ತಿಳಿಪಡಿಸಿಲ್ಲ. ಯೇಸು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆದಂಥವರಲ್ಲ ಅಪೊಸ್ತಲರು. ಅವರು ಬದುಕಿದಂಥ ಬದುಕಲ್ಲೇ ನೀನು ಬದುಕಬೇಕಂತೇಳಿ ಮಾರ್ಗ ತೋರಿಸಿಕೊಟ್ರೆ ಇವತ್ತು ಯಾವ ಕ್ರೈಸ್ತವನು, ಯಾವ ಸೋದರ ಕಷ್ಟದಲ್ಲೇ ಇದನ್ನ, ಕಷ್ಟದಲ್ಲಿರುವಂಥ ಸೋದರನಿಗೆ ನಾವು ಆಪತ್ತರಾಗಬೇಕು, ಸಹಾಯ ಮಾಡಬೇಕು, ಮತ್ತು ಮೇಲ್ಕೆತ್ತುಕೊಳ್ಬೇಕು, ದೈವ ಜ್ಞಾನದಲ್ಲಿ ನಡೆಸಬೇಕು, ಮುಂದಕ್ಕೆ ನಡೆಸಬೇಕಂತೇಳಿ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ ಪ್ರೇರೆ? ಹೇಳ್ರಿ. ಬೆಳಕಿನ ರಾಜ್ಯದವರೆಗೂ ಲೌಕಿಕರಿಗೂ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ ಪ್ರೇರೆ. ಭಾಳ ಡಿಫ್ರೆಂಟ್ ಐತೆ. ಹೌದು ತಾನೆ? ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ಅದಕ್ಕೆ ಹೇಳ್ತಾ ಇದ್ದಾನ ಪ್ರೇರೆ, ನನ್ನ ಮಕ್ಕಳು ಬೆಳಕಿನ ರಾಜ್ಯದವರು ಅವರಿಗಿಂತಲೂ ತಮ್ಮಂಥವ್ರ ವಿಷಯದಲ್ಲಿ ಜಾಣರಾಗಿದ್ದಾರೆ. ಈ ಲೋಕದಲ್ಲಿರುವಂಥವರು ತಾವು ಬದುಕುವಂಥ ಕಾಲಕ್ಕಾಗಿ, ಈ ಸ್ವಲ್ಪ ಜೀವಿತ ಕಾಲಕ್ಕಾಗಿ ಎಷ್ಟು ತೌಕ ಪಡ್ತಾ ಇದ್ದಾರೆ, ಎಷ್ಟು ಆಸೆ ಪಡ್ತಾ ಇದ್ದಾರೆ ಅಂತೇಳಿ ದೇವರು ಅವ್ರನ್ನ ಹೊಗಳ್ತಾ ಇದ್ದಾನ ಪ್ರೇರೆ. ಹೊಗಳ್ತಾ ಹಾಗೆ ಒಂದು ಮಾತಾಡ್ತಾನೆ ಪ್ರೇರೆ. ಅದೇ ಮಾತೇ ನಮ್ಮ ಸಬ್ಜೆಕ್ಟ್ ಪ್ರೇರೆ. 10ನೇ ವಚನವನ್ನು ಓದಿಕೊಳ್ಳೋಣ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ. ನೋಡ್ರಿ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ. 10ನೇ ವಚನ, ಸ್ವಲ್ಪವಾದರಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಿ ಆಗುವನು, ನಂಬಿಗಸ್ತನಾಗುವನು. ಸ್ವಲ್ಪವಾದರಲ್ಲಿ ಅನ್ಯಾಯಗಾರನಾದವನು ಬಹಳವಾದರಲ್ಲಿ ಅನ್ಯಾಯಗಾರನಾಗುವನು. ನೋಡಿದ್ರೆ, ಸ್ವಲ್ಪವಾದರಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಾಗುವನಂತ, ಸ್ವಲ್ಪವಾದರಲ್ಲಿ ಅನ್ಯಾಯಗಾರನಾದವನು ಬಹಳವಾದರಲ್ಲಿ ಅನ್ಯಾಯಗಾರನಾಗುವನು ಅಂತೇಳಿ ಟಕ್ಕಂತ ಒಂದು ಮಾತು ಇಮ್ಮಿಡಿಯೇಟ್ಲಿ ದೇವರು ಬರೆಸಲ್ಪಟ್ಟನ ಪ್ರೇರ, ಪರಿಶುದ್ಧಾತ್ಮ ಪ್ರೇರೇಪಣದಿಂದ. ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಾಗುತ್ತಾನಂತ, ಸ್ವಲ್ಪ ಜೀವಿತ ಕಾಲದಲ್ಲಿ ಅನ್ಯಾಯಗಾರನಾದವನು ಬಹಳವಾದರಲ್ಲಾಗುತ್ತಾನಂತ ಪ್ರೇರೆ. ಹೇಗಾಗುತ್ತಾನ?
ಬೈಬಲ್ ವಂಡರ್ಫುಲ್ ಪ್ರೇರೆ. ಬೈಬಲ್ ಎಷ್ಟು ಜನ ಓದ್ತಾ ಇದ್ರಿ ಹೇಳ್ರಿ ನೋಡೋಣ. ಸ್ವಲ್ಪ ಜನ. ನಾವು ದಿನಕ್ಕೆ ನಾವು ಎಷ್ಟು ಅಧ್ಯಾಯ ಓದ್ತಾ ಇದ್ದೀವಿ ಹೇಳ್ರಿ ಪ್ರೇರೆ? ದಿನಕ್ಕೆ 1 ಅಧ್ಯಾಯ, 2 ಅಧ್ಯಾಯ. ಒಬ್ಬೊಬ್ಬರು ಬೈಬಲ್ ಓದೋದಕ್ಕೆ ಏನು ಮಾಡ್ಕೊಂಡಿರ್ತಾರಂತ ಪ್ರೇರೆ? ಬೆಳಗ್ಗೆ ಎದ್ದ ತಕ್ಷಣ ಮೊಣಕಾಲು ಹುಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬ್ರಷ್ ಗಿಶ್ ಮಾಡ್ಕೊಂಡು ಮನೆ ಕೆಲಸದಲ್ಲಿ ಬಿಜಿ ಆಗೋಗ್ಬಿಡ್ತಾರೆ. ಮನೆ ಕೆಲಸ ಮುಗಿದ ತಕ್ಷಣನೇ ಮತ್ತು ಒಂದು ಅಧ್ಯಾಯ ತೆಗೆದು ಕೀರ್ತನೆಗಳು ಅಥವಾ ಜ್ಞಾನತ್ವಗಳು ಈ ಒಂದು ಗ್ರಂಥಗಳನ್ನ ತೆಗೆದಕ್ಕೆ ಓದಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರೇರೆ. ದೇವರೇ 2 ವಚನ ಓದ್ಕೊಂಡು ನನ್ನ ಮನೆ ಬಾಗಿಲು ದಾಟಿ ಹೋಗ್ತೀನಿ, ನೀನೇ ನನ್ನ ಕಾಪಾಡಬೇಕು. ಯಾವಾಗಾದ್ರೂ ಮನೆ ಬಾಗಿಲು ದಾಟ್ತಾನೋ ಸಾಯಂಕಾಲ ಮನೆ ಮುಟ್ಟೋ ತನಕ ದೇವರ ಆಲೋಚನೆ ಇರ್ತವೆ ಈ ಮನುಷ್ಯನ ಹತ್ರ. ಏನಿರ್ತಾವ? ಲಾಭಕ್ಕಾಗಿ ತನ್ನ ಜೀವಿತ ಏನ್ರಿ. ಬೈಬಲ್ ಈ ತರ ಕೂಡ ಓದೋರು ಇದ್ದಾರೆ ಏನ್ರಿ. ಕೆಲವರು ಬೈಬಲ್ನ ಮುಂದಿಟ್ಕೊಳ್ತಾರೆ. ನಿದ್ದೆ ಬರೋದು ಹೋದ್ರೆ ಬೈಬಲ್ ತಗೊಂಡ್ಬಿಟ್ರೆ ಆಯ್ತು, ಒಂದು ಅಧ್ಯಾಯ ಓದ್ಕೊಂಡು ಕೂತ್ರೆ ನಿದ್ದೆ ಬಂದ್ಬಿಡ್ತಾ, ಮಲ್ಕೊಂಡ್ಬಿಡೋಣ ಅಂತೇಳಿ ಈ ರೀತಿಯಾಗಿ ರೂಢಿ ಮಾಡ್ಕೊಳ್ಳೋರು ಸಹ ಇದ್ದಾರೆ ಪ್ರೇರೆ. ಏನ್ರಿ, ಬೈಬಲ್ ಓದಿದ್ರೆ ಒಂದು ಹಿಡಿತ ಅನ್ನೋದು ಇರ್ಬೇಕು ಪ್ರೇರೆ. ಬೈಬಲ್ ಓದಿದ ಕುಂತ್ರೆ ನಮ್ಮ ಮನಸ್ಸಿಗೂ ದೇವ್ರ ಮನಸ್ಸಿಗೂ ಕಲೆಕ್ಟ್ ಆಗಿರ್ಬೇಕು ಸ್ನೇಹ. ಯಾಕಂದ್ರೆ ನಿಜವಾಗ್ಲೂ ಪ್ರೇರೆ, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತವರು ದೇವರ ತಾನೆ. ದೇವರಾಗಿರುವಂಥ ಯೇಸು ಕ್ರಿಸ್ತವರು ಹಗಲೆಲ್ಲ ಏನು ಮಾಡ್ತಿದ್ರು ಪ್ರೇರೆ? ಅದನ್ನ ಕೆಲಸನೇ. ಸಾಯಂಕಾಲ ಆದ ತಕ್ಷಣನೇ ಪ್ರಾರ್ಥನೆ. ಮುಂಜಾನೆ ಮುಂಜಾನೆ ಇನ್ನೂ ಬೆಳಗ ಹರಿತಿರ್ತದೆ, ಜನರು ಗುಂಪಾಗಿ ಓಡಿ ಬರ್ತಾರೆ ಆತನತ್ತಾರೆ. ಯಾಕೆ? ಕೆಲವರು ಸ್ವಸ್ಥತೆ ಮಾಡಿಸ್ಕೊಳ್ಳುವುದಕ್ಕಾಗಿ, ಯೇಸು ಕ್ರಿಸ್ತನಿದ್ದರೆ ಫುಡ್ ಸಿಗ್ತದೆ ಅಂತೇಳಿ ಕೆಲವರು, ಯೇಸು ಕ್ರಿಸ್ತ ಹಿಂಬಾಲಿಸಿದ್ರೆ ನಾನೇನು ಆರಾಮಾಗಿರ್ತಾನೆ ಅಂತೇಳಿ ಕೆಲವರು. ಏನು? ಯಾಕಂತಂದ್ರೆ ಯೇಸು ಕ್ರಿಸ್ತ ನಿಂತು ಬಿಟ್ರೆ ನಾ ಎಲ್ಲ ಡ್ರೆಸ್ ಹಾಕೊಂಡು ಆರಾಮ್ ರಾಜಕೀಯ ಕೂಡ ಮಾಡ್ಬೋದು. ನಾವು ಬೆಳಗ್ಗೆ ಸರಿ ಅಂತ ಜನರನ್ನು ಸರಿಸ್ಬೋದು, ಕೂಡಿಸ್ಬೋದು. ಬಂದಂಥವ್ರಿಗೆ ಎಲ್ಲ ಟ್ಯಾಲೆಂಟ್ ಉಳ್ಳಂಥ ವ್ಯಕ್ತಿಗಳು ಯೇಸು ಕ್ರಿಸ್ತನ ಹತ್ರ ಇದ್ದಾರೆ ಪ್ರೇರೆ. ಆದರೆ ಯೇಸು ಕ್ರಿಸ್ತವರು ಎಲ್ರಿಗೂ ಸಮಾನವಾದಂಥ ಜ್ಞಾನವನ್ನು ಬೋಧಿಸಿದ್ದಾನೆ ಪ್ರೇರೆ. ನಿಜ. ಅದಕ್ಕೆ ಹೇಳ್ತಾನೆ, ಸ್ವಲ್ಪವಾದರಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಿ ನಂಬಿಗಸ್ತನಾಗುವನು, ಸ್ವಲ್ಪವಾದರಲ್ಲಿ ಅನ್ಯಾಯಗಾರನಾದವನು ಬಹಳವಾದರಲ್ಲಿ ಅನ್ಯಾಯಗಾರನಾಗುವನು. ಏನ್ರಿ, ಈ ಉದಾಹರಣೆಗಳು, ಈ ಸಾಮಗಳು ಹೇಳ್ತಿದ್ರೆ ಶಿಷ್ಯರಿಗೆ ಮೈಂಡು ಬ್ಲಾಕ್ ಆಗಿ ಹೋಗ್ತದ ಪ್ರೇರೆ. ಇನ್ನೊಂದು ಸಾಮ ಹೇಳೋಣ ನೋಡೋಣ. ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಗಸ್ತನಾದವನು ಹೇಗೆ ಬಾಳವಾದರಾಗುವನೆಂಬ ವಿಷಯದ ಕುರಿತು ನೋಡೋಣ. ಇನ್ನೊಂದು ಸಾಮ ಇದೆ, ಲೋಕನ ಬರೆದ ಸುವಾರ್ತೆ ನೋಡ್ರಿ ಪ್ರೇರೆ. 19ನೇ ಅಧ್ಯಾಯ ಏನ್ರಿ 15ನೇ ವಚನದಿಂದ ಓದಿಕೊಳ್ಳೋಣ ಪ್ರೇರೆ. ಇಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾನ. ಆಮೇಲೆ ಅವನು ರಾಜಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳ್ಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು ಆತನ ಮುಂದೆ ಬಂದು, ದೊರೆ, ನೀನು ಕೊಟ್ಟ 1 ಮೋರಿಯಿಂದ 10 ಮೋರಿಗಳು ಸಂಪಾದನೆಯಾದವು ಅನ್ನಲು ಅವನಿಗೆ ನೀನು ಬಲ, ನೀನು ಒಳ್ಳೆ ಆಳು, ನೀನು ಸ್ವಲ್ಪವಾದರಲ್ಲಿ ನಂಬಿಕೆ ಉಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರಿ ಎಂದು ಹೇಳಿದನು. ನೋಡ್ರಿ ಏನ್ರಿ, ಎಷ್ಟು ಚೆನ್ನಾಗಿ ಹೇಳ್ತದೆ ನಾವು ಬೈಬಲ್. ಸ್ವಲ್ಪವಾದರಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಿ ನಂಬಿಗಸ್ತನಾಗುವನಂತ, ಸ್ವಲ್ಪವಾದರಲ್ಲಿ ಅನ್ಯಾಯಗಾರನಾದವನು ಬಹಳವಾದರಲ್ಲಿ ಅನ್ಯಾಯಗಾರನಾಗುವನಂತ. ಒಬ್ಬ ರಾಜ್ಯ ಅಧಿಕಾರಿ ಅಂದ್ರೆ ಒಬ್ಬ ಶ್ರೀಮಂತನು, ಒಬ್ಬ ಐಶ್ವರ್ಯವಂತನು ಏನ್ ಮಾಡ್ತಾನ ಪ್ರೇರೆ? ತಾನು ಏನ್ ಮಾಡ್ತಾನ ಪ್ರೇರೆ? ಒಬ್ಬ ಶ್ರೀಮಂತನು ಏನ್, ಒಬ್ಬ ಯಜಮಾನನಿಗೆ ಒಬ್ಬ ಮನೆವಾರ್ತಿ ಇರ್ತಾನ. ಮೊದಲಿಂದ ನನ್ನ ಎದುರುಗೊಳ್ಳುವುದಕ್ಕೆ 5 ಮಂದಿ ಬುದ್ಧಿ ಉಳ್ಳವರು, 5 ಮಂದಿ ಬುದ್ಧಿ ಇಲ್ಲದವರು. ಏನ್ರಿ, ಈ ಯಜಮಾನನ ಯಾರು, ಈ ಮದುಮಗನ ಯಾರು, ಈ ಕನ್ಯೆಯರು ಯಾರು, ಬುದ್ಧಿ ಇಲ್ಲದವರು ಯಾರು, ಬುದ್ಧಿ ಉಳ್ಳವರು ಯಾರು, ಈ ಮನೆವಾರ್ತಿಯವನು ಯಾರು? ಏನ್ರಿ, ಈ 10 ಮೋರಿ ಅಂದ್ರೆ 1 ಮೋರಿ ಅಂದ್ರೆ ಏನು? ಇಷ್ಟಿಗೆ ಈ ಆಳಂದ್ರೆ ಯಾರು? ಈ ರಾಜ್ಯಾಧಿಕಾರವನ್ನು ಪಡೆದುಕೊಳ್ಳಲು ಬರುವಂತ ವ್ಯಕ್ತಿ ಯಾರು? ನೋಡಿದ್ರೆ ಎಷ್ಟು ಚಿಕ್ಕಗಳಿದಾವೆ, ಎಷ್ಟು ಉದಾಹರಣೆಗಳು, ಎಷ್ಟು ಸಾಮ್ಯಗಳು. ಈ ಸಾಮ್ಯಗಳು ಕೇಳ್ತಿದ್ರೆ ಈ ಪ್ರಭುನಿಂದ ಒಂದೊಂದು ಸಾಮ್ಯ ಹೇಳಿದಂಗಲ್ಲ ಕ್ರಿಸ್ತನ ಶಿಷ್ಯರು ಇದೇನಿದು ವಿಚಿತ್ರವಾದ ಮಾತು ಹೇಳ್ತಾನಲ್ಲ, ಅಸಲು ಇಷ್ಟಕ್ಕೂ ನಮ್ಗೆ ಹೇಳಕಚ್ಚನ ಅವ್ರಿಗೆ ಹೇಳಕಚ್ಚನ ಅಂತೇಳಿ ಬಾಧ ಪಡೋರು ಇದಾರೆ, ಗುಣಗುಟ್ಟವರು ಇದಾರೆ. ಯೇಸು ಕ್ರಿಸ್ತನ ಅದಕ್ಕೆ ಪ್ರೇತರು ಡೌಟ್ ಬಂದು ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ನನಗೆ ಹೇಳಕಚ್ಚನ, ಏನು ಅವ್ರಿಗೆ ಹೇಳಕಚ್ಚನ? ಒಂದು ವೇಳೆ ನನಗಾದರೆ ಸರಿಪಡಿಸಿಕೊಳ್ಳೋಣ, ನನಗಲ್ಲದಿದ್ದರೆ ನಾನು ದೇವರ ಮಾರ್ಗದಲ್ಲಿ ನಡೆಯೋಣ. ಕೇಳ್ತದನ ಸ್ವಾಮಿ, ಈ ಸಾಮ್ಯವನ್ನು ನಮಗೆ ಮಾತ್ರ ಹೇಳ್ತೀಯ ಅಥವಾ ಎಲ್ರಿಗೂ ಹೇಳ್ತಾ ಇದೆ ಎಂಬ ವಿಷಯನೂ ಕೇಳ್ತಾ ಇದನ ಪ್ರೇರೆ.
ನೋಡ್ರಿ ಪ್ರೇರೆ, ಇದೇ 19ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ ಒಂದು ಸರಿ. ಈ ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೋರಿಗಳನ್ನು ಕೊಟ್ಟು, ನೀನು ಒಂದು ತಗ, ನೀನು ಒಂದು ತಗ, ನೀನು ಒಂದು ತಗ, ನೀನು ಒಂದು ತಗ, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದನು. ಆದರೆ ಅವನು ಪಟ್ಟಣದ ನಿವಾಸಿಗಳ ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳಿಸಿ, ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿದರು. ನೋಡಿದ್ರೆ, ಈ 10 ಮಂದಿ ಯಾರು ಆಳುಗಳು? ಈ ಶ್ರೀಮಂತನೇ ಯಾರು? ಈ ಮೋರಿಗಳು 10 ಮೋರಿಗಳು. ಬೈಬಲ್ನ ಓದಿದ್ರೆ ಒಂದು ಕಡೆಯಿಂದ ಚೆನ್ನಾಗಿ ಓದಬೇಕು ಪ್ರೇರೆ. ನಮ್ಮದೇನು ಕೆಲಸ ಹೇಳಿ, ಓನ್ಲಿ ಬೈಬಲ್ ಓದೋದೇ ನಮ್ಮ ಕೆಲಸ. ಇದಂದ್ರೆ ಬೈಬಲ್ ಓದುತ್ತಾ ಇದ್ರೆ, ಪ್ರಾರ್ಥನೆ ಮಾಡ್ತಾ ಇದ್ರೆ, ದೇವರನ್ನ ಧ್ಯಾನಿಸ್ತಾ ಇದ್ರೆ ಉಣಕ್ಕೆ ಹೆಂಗೆ ಬರ್ತದ್ರಿ? ನಿಜವಾಗ್ರಿ, ನಮಗೆ ವಾಕ್ಯ ಇಮಾನ್ಯುಯಲ್ ಸರ್ ಅವ್ರು ಕಳಿಸ್ಕೊಡ್ತಿದ್ರು ಮಾನ್ಯ ಪಟ್ಟಣದಲ್ಲಿ. ನಾವು ಇನ್ನು ಚಿಕ್ಕವ್ರಿ, ನಾವು ಕೆಲಸ ಮಾಡ್ತಿದ್ರು. ನಾವೆಲ್ಲರೂ ಒಂದೇ ಗಾರೆ ಕೆಲಸ ಮಾಡೋರು, ಸೆಂಟ್ರಿಂಗ್ ಕೆಲಸ ಮಾಡೋರು. ಯೇಸು ಕ್ರಿಸ್ತಗೆ ಮೀನಿಡೋರು 12 ಮಂದಿ ಶಿಷ್ಯರು ಏನು ಸಿಕ್ಕರು? ನಾವು ಓನ್ ಗಾರೆ ಕೆಲಸ ಮಾಡೋರು, ಸೆಂಟ್ರಿಂಗ್ ಮಾಡೋರೇ ಸಿಕ್ಕಿವಿ ಇಮಾನ್ಯುಯಲ್ ಸರ್ಗೆ. ಒಬ್ರು ಗನ್ ಹಿಡ್ಕೋಬೇಕು, ಒಬ್ರು ಸುದ್ದಿ ಹಿಡ್ಕೋಬೇಕು, ತ್ಯಾಗ ಹಿಡ್ಕೋಬೇಕು ಪ್ರೇರೆ. ಆದ್ರೆ ನಾವು ಕೆಲಸ ನಿಜವಾಗ್ಲೂ ಪ್ರೇರೆ, ನಮ್ಮ ಜೀವಿತ ಹೇಗಿತ್ತಂದ್ರೆ, ಇವತ್ತು ನಾನು ಬಹಳ ಸಂತೋಷ ಪಡ್ತೇನೆ ಪ್ರೇರೆ, ಬಹಳ ಸಂತೋಷ ಆಗ್ತದೆ. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆದ ತಕ್ಷಣ ಎಲ್ಲಿದ್ದರೂ ಪರವಾಗಿಲ್ಲ, ಸುವಾರ್ತೆಗೆ ಹೋಗ್ಬೇಕು. ನಾವು ಬೈಕ್ ಇಲ್ಲ, ನಮಗೆ ಏನಿಲ್ಲ, ಎಲ್ಲಿ ಹೋಗ್ಬೇಕು? ಸ್ವಾರ್ಥಿಗೆ ಹೋಗ್ಬೇಕು. ಅಥವಾ ಇಲ್ಲ ಹೋದ್ರೆ ಕುಟುಂಬ ಪ್ರಾರ್ಥನೆಗಳು ಕಂಟಿನ್ಯೂ ಡೈಲಿ, ಒಂದು ದಿನ ಅಲ್ಲ ಪ್ರೇರೆ, ಸುಮಾರು ಅಂದ್ರೆ ಒಂದು 5-6 ವರ್ಷ ಕಂಟಿನ್ಯೂ ಆಗಿ ನಡೆದ ಪ್ರೇರೆ. ಸಾರಿದ್ದಾರೆ, ನೀವು ಬೇಕಾದ್ರೆ ಕೇಳ್ಕೊಳ್ಬೋದು ಪ್ರೇರೆ. ಡೈಲಿ ಕೆಲಸ ಮಾಡಬೇಕು, ನಾವೆಲ್ಲ ಸೈನ್ಯವನ್ನು ಕೂಡಬೇಕು. ಈಗ ಇವ್ರ ಮನೇಲಿ ಪ್ರಾರ್ಥನೆ ಅದ, ಇವ್ರ ಮನೇಲಿ ಪ್ರಾರ್ಥನೆ, ಇವ್ರ ಮನೇಲಿ ಪ್ರಾರ್ಥನೆ ಅದ, ನಾವು ಹೋಗ್ಬೇಕಂತೇಳಿ ಓಡೋಡಿ ಹೋಗ್ತಿದ್ವು ಪ್ರೇಯರ್ ಆಗಿರುವಂತ ದೇವ್ರ ಮಕ್ಕಳಿರ. ಅವಾಗ ಹೋದಾಗ ಜನರು ಏನಂತ ಕೇಳ್ತಿದಾರ ಅಂದ್ರೆ, ಅಲ್ಲಪ್ಪ ನೀವು ಕೆಲಸ ಮಾಡ್ತಿರು ಓಡಿ ಹೋಗ್ತಿರಲ್ಲ, ರೈಟು, ಆತ ನಿಮ್ಗೆ ಬರ್ತಾನಲ್ಲ ಕಲಿಸ್ಕೊಡಕ, ಆತ ಉಣಕ್ಕೆ ಹೆಂಗ ಬರ್ತದ? ಊಟಕ್ಕೆ ಹೆಂಗ ಬರ್ತದ ಹೇಳ್ರಿ ಪ್ರೇರೆ? ಜನರು ನಮಗೆ ಕೇಳ್ತಿದ್ರು ಪ್ರೇರೆ. ಆದರೆ ದೇವರು ನಡೆಸ್ತಾನೆ ಪ್ರೇರಾರು ದೇವ್ರ ಮಕ್ಕಳು. ಅದಕ್ಕೆ ಆ ವಿಷಯನ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಪ್ರೇರಾರು ದೇವ್ರ ಮಕ್ಕಳು. ಇವತ್ತು ನಮ್ಮ ಕೆಲಸ ಏನಂದರೆ ಬೈಬಲ್ ಓದಬೇಕು, ಸುವಾರ್ತೆ ಸಾರಬೇಕು, ಕೆಲಸ ಮಾಡಬೇಕು. ಕಷ್ಟ ಆಗಲಿ, ಬಾಧ ಆಗಲಿ, ಹಿಂಸೆ ಆಗಲಿ, ನೋವಾಗಲಿ, ಏನಾಗಲಿ ಬಂದ್ರೆ ಸಹ ದೇವರು ಪಕ್ಕಕ್ಕೆ ತಳ್ಳುತ್ತಾನ ಪ್ರೇರವು. ನಿಜ ಪ್ರೇರೆ. ಏನ್ರಿ ಬಹಳ ಸಾಲ ಇದೆ, ಸಾಲ ಮುಟ್ಟಕ್ಕಾಗ್ತಲ್ಲ, ಹೇಗೆ ತೀರ್ಸ್ಬೇಕು ಅನ್ಕೊಂಡ್ರೆ ಈ ಸ್ವಲ್ಪ ಜೀವಿತ ಕಾಲದಲ್ಲಿ ಅದನಿಗೋಸ್ಕರ ನೀನು ಪ್ರಯಾಸ ಪಟ್ರೆ ನಿನ್ನ ಸಾಲ ಆತ ಕಟ್ತಾನ ಪ್ರೇರೆ. ಯಾರು? ದೇವರು ಕಟ್ತಾನ. ಭಕ್ತರು ಮಾಡಿರುವಂತ ಸಾಲ ದೇವರು ತೀರ್ಸನ. ಇದು ಬೈಬಲ್ನಲ್ಲಿ ಇದೆ ಪ್ರೇರೆ. ಭಕ್ತರು ತನಗೆ ನಂಬಿಕಸ್ಥರಾಗಿ ಜೀವಿಸಿದಂತ ವ್ಯಕ್ತಿಗಳು ಸಾಲ ಮಾಡಿ ಈ ಲೋಕದಲ್ಲಿ ಜೀವಿಸಿದ್ರು ಕೂಡ, ಈ ಲೋಕಕ್ಕಾಗಿರ್ಬೋದು, ಸಾಲ ಕೊಟ್ಟವನಿಗಾಗಿರ್ಬೋದು, ಅವ್ರಿಗೆ ಇವ್ರಿಗೆ ಯಾರಿಗೆ ಹೆದರದೆ ಅವ್ರಿಗೆ ಏನು ಕೊಡ್ಬೇಕು ಗೌರವವನ್ನು ಕೊಡುತ್ತಾ, ದೇವರಿಗಾಗಿ ಬದುಕುತ್ತಾ, ದೇವರನ್ನ ಮಹಿಮೆ ಪಡಿಸ್ತಾ, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಮಾಡ್ತಾ, ಹಾಡುಗಳನ್ನು ಆಡ್ತಾ, ಕೀರ್ತನೆಗಳನ್ನು ಆಡ್ತಾ, ಯಾವಾಗಲೂ ದೇವರ ಜ್ಞಾನದಲ್ಲಿ ಬದುಕುತ್ತಿರುವಂತವರ ವ್ಯಕ್ತಿಗಳು. ಆ ಅಮ್ಮನ ಗಂಡ ಸತ್ತೋದ್ರೆ ಈಗ 2 ಮಕ್ಕಳು ನಾನು ಇದೀವಿ, ಸಾಲ ಹೇಗೆ ತೀರಿಸ್ಬೇಕಂತೇಳಿ ಆ ಅಮ್ಮ ಚಿಂತೆಯಲ್ಲಿದ್ರೆ, ನಾನು ಕಟ್ತೇನೆ ತಾಯಿ ನಿನ್ನ ಸಾಲ, ಯಾಕೆ ಚಿಂತೆ ಮಾಡುತ್ತೆ? ನಿನ್ನ ಗಂಡ ನನ್ನ ಭಕ್ತನಲ್ಲ, ನನ್ನ ಮಗನಲ್ಲ ಏನ್ರಿ, ನಾನು ಕಟ್ತೇನೆ ಸಾಲ. ನೋಡಿದ್ರೆ ಇಂಥ ಚರಿತ್ರೆ ಬೈಬಲಲ್ಲಿ ಬರೆಸಿದಾಗ ಇವತ್ತಿನ ದಿನದಲ್ಲಿ ಬೈಬಲ್ನ ಪಕ್ಕಕ್ಕಿಟ್ಟು ಈ ಲೋಕದ ಆಶಯಗಳಿಗೆ ಮನುಷ್ಯನು ಬದುಕುತ್ತಾ ಇದ್ದಾನೆ ಪ್ರೇರೆ. ಇದು ಬಹಳ ವಿಚಾರಣೆ ಮಾಡಬೇಕಾದಂಥ ವಿಷಯ. ಆಗ ನಮ್ಮ ಜೀವಿತಗಳಿರುವಾಗ ಏನ್ರಿ, ಈಗ ನಾವು ಆಲೋಚನೆ ಮಾಡೋಣ, ಈ ಮೂಲೆಗಳಂದ್ರೆ ಏನು, ಈ ಶ್ರೀಮಂತನಂದ್ರೆ ಯಾರು, ಒಂದೊಂದು ಆಲೋಚನೆ ಮಾಡೋಣ. ಈ ಬುದ್ಧಿ ಉಳ್ಳಂತ ಕನ್ಯರು ಯಾರು, ಬುದ್ಧಿ ಇಲ್ಲದ ಕನ್ನಿಕೆಯರು ಯಾರು, ಈ ಮದುಮಗನ ಯಾರು, ಈ ಮನೆ ಯಜಮಾನನ ಯಾರು, ಈ ಮನೆ ವಾರ್ತೆಯವರು ಯಾರು? ಈ ಚಿಗುಗಳೆಲ್ಲ ಒಂದೊಂದಾಗಿ ಸ್ವಲ್ಪ ಸಮಯದಲ್ಲಿ ನಾವು ಆಲೋಚನೆ ಮಾಡೋಣ ಪ್ರಿಯರಾಗಿರುವಂತ ದೇವ್ರ ಮಕ್ಕಳಿರ. ಫಸ್ಟ್ನೇದಾಗಿ ಈ ಶ್ರೀಮಂತನ ಯಾರು, ಯಜಮಾನನ ಯಾರು, ಈ ಮದುಮಗನ ಯಾರು ಎಂಬುದಕ್ಕಾಗಿ ನಾವು ಒಂದೇ ವಿಷಯದಲ್ಲಿ ಆಲೋಚನೆ ಮಾಡೋಣ ಪ್ರೇರೆ. 2ನೇ ಕೊರಿಂಥದವರು ಬರೆದ ಪತ್ರಿಕೆ ಎಲ್ಲರೂ ತೆಗೆದು ಪ್ರೇರೆ 8ನೇ ಅಧ್ಯಾಯ 9ನೇ ವಚನ ನಾವು ಓದಿಕೊಳ್ಳೋಣ ಪ್ರಿಯರಾಗಿರುವಂತ ದೇವರ ಮಕ್ಕಳಿರ. ನಾವು ಚೆನ್ನಾಗಿ ಈ ವಾಕ್ಯವನ್ನು ಓದಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುವಂತ ವಿಷಯ ಪ್ರೇರ, ನಮ್ಮಿಂದ ಯಾರಿದ್ದಾರೆ ಅಂತ ಎಂಬ ವಿಷಯ. 8ನೇ ಅಧ್ಯಾಯ 9ನೇ ವಚನವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಿದೆಯಲ್ಲ,
ಆತನ ಯಾರಮ್ಮ? ಐಶ್ವರ್ಯವಂತನು, ಶ್ರೀಮಂತನು. ನೋಡ್ರಿ, ಐಶ್ವರ್ಯವಂತನಂತ ಶ್ರೀಮಂತನಂತ ಪ್ರೇರೆ ಯಾರು? ಯೇಸು ಕ್ರಿಸ್ತವರು. ಏನ್ರಿ, ಐಶ್ವರ್ಯವಂತನು ಶ್ರೀಮಂತನಾಗಿರುವಂತವರ ಕೈ ಕೆಳಗಡೆ ನಂಬಿಕಸ್ಥರಾಗಿರುವಂತ ವ್ಯಕ್ತಿಗಳನ್ನು ಯಾವ ಶ್ರೀಮಂತನಾದ್ರೂ ಈ ಲೋಕದಲ್ಲಿ ಲೋಕ ರೀತಿಯಾಗಿ ಆಲೋಚನೆ ಮಾಡಿದ್ರೆ ಕೈ ಬಿಡ್ತಾನ? ಏನ್ರಿ, ಮೋಸ ಮಾಡ್ತಾನ? ಮಾಡಲ್ಲ. ಪ್ರೇರಾದಂತ ದೇವರ ಮಕ್ಕಳಿರ, ಆ ಶ್ರೀಮಂತನ ಐಶ್ವರ್ಯವಂತನಂದ್ರೆ ಇಲ್ಲಿ ಆ ಶ್ರೀಮಂತನಾದ ಒಬ್ಬ ಮನುಷ್ಯನಿದ್ದನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟೋಗ್ಯಾನ. ಪ್ರೇರ ದೂರ ದೇಶಕ್ಕೆ ಅಂದ್ರೆ ನಾವು ಪ್ರಯಾಣ ಮಾಡಕ್ಕಾಗಲ್ಲ ಆ ದೇಶಕ್ಕೆ. ಏನ್ರಿ, ದೂರ ದೇಶಕ್ಕೆ ಅಂದ್ರೆ ಯಾವ ದೇಶಕ್ಕೆ? ಪರಲೋಕಕ್ಕೆ ಹೋಗಿದ್ದಾನೆ ಯೇಸು ಕ್ರಿಸ್ತವರು. ನಾವು ಹೋಗ್ಲಿಕ್ಕಾಗ್ತದ? ಅಲ್ಲಿ ಹೋಗ್ಲಿಕ್ಕೆ ಆಗುವುದಕ್ಕೆ ಆಗಬೇಕಂದ್ರೆ ನಮ್ಮ ನಡತೆ, ನಮ್ಮ ಕ್ರಿಯೆಗಳು, ನಮ್ಮ ನುಡಿ ಪರ್ಫೆಕ್ಟ್ ಆಗಿರ್ಬೇಕು. ಪರ್ಫೆಕ್ಟ್ ಆಗಿದ್ರು ನೋಡಿ ಇವಾಗ ಸತ್ಯ ಕೂಡ ನಾವು ಪರಲೋಕ ಹೋಗಲ್ಲ. ಎಲ್ಲಿ ಹೋಗ್ತೀವಿ? ವೇಟಿಂಗ್ ಲಿಸ್ಟ್, ಪರದೇಶಕ್ಕೆ ಹೋಗ್ತೀವಿ ನಾವು, ಪರಲೋಕಿಲ್ಲ. ಪ್ರೇರಾಗುತ್ತೆ ದೇವರ ಮಕ್ಕಳು. ದೂರ ದೇಶಕ್ಕೆ ಹೋಗಿದ್ದಾನೆ. ದೂರ ದೇಶಕ್ಕೆ ಹೋಗುತ್ತಾ 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 ಏನ್ ಮಾಡ್ಕೊಟ್ಟೋಗ್ಯಾನಮ್ಮ? ಮೋರಿ ಕೊಟ್ಟೋಗ್ಯಾನಂತ. ಏನದು ಮೋರಿ? ಮೊಹೋರಿಯಿಂದ 10 ಮೋರಿಗಳು ಸಂಪಾದನೆ ಆದವು. ಏನಿದು ಮೋರಿ? ಆಲೋಚನೆ ಮಾಡೋಣ. ಪ್ರೇರಾದಂತ ದೇವರ ಮಕ್ಕಳು ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಪ್ರೇರೆ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾನೆ. ದೊರೆ ನೀನು ಕೊಟ್ಟ ಮೋರಿಯಿಂದ 10 ಮೋರಿಗಳು ಸಂಪಾದನೆ ಆದವು ಅನ್ನಲು ಅವನಿಗೆ ಬಲ, ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪವಾದರಲ್ಲಿ ನಂಬಿಕೆ ಉಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯನ್ನಾಗಿ ಮಾಡುತ್ತೀನಿ. 10 ಗ್ರಾಮಗಳಿಗೆ ಅಧಿಕಾರಿ ಆಗಬೇಕಂದ್ರೆ ಈ ಮೋರಿನ ಶೇರ್ಸ್ ಮಾಡ್ಬೇಕು ಈ ಮನುಷ್ಯನು. ಏನಿ ಮೋರಿ? ನೋಡೋಣ ಅದೊಂದು ಮಾತನ್ನ. ಮೊದಲನೇ ಕೊರಿಂಥದವರು ಬರೆದ ಪತ್ರಿಕೆ ನೋಡಿ ಪ್ರಿಯರಾದಂತ ದೇವರ ಮಕ್ಕಳಿರ, ಮೊದಲನೇ ಕೊರಿಂಥದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 23-24 ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರಾದಂತ ದೇವರ ಮಕ್ಕಳಿರು. 23-24 ವಚನ ನಾವು ಓದಿಕೊಳ್ಳೋಣ ಪ್ರೇರೆ. ಒಳ್ಳೆ ವಿಷಯ ಪ್ರೇರೆ ಇವತ್ತು. ಏನ್ರಿ, ಮೊದಲನೇ ಕೊರಿಂಥದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 23-24 ವಚನ ಓದಿಕೊಳ್ಳೋಣ. ಏನ್ ಹೇಳ್ತದನ್ನ ಪ್ರೇರಲ್ಲಿ? ಮಹಾಜ್ಞಾನವಂತನು, ಪಂಡಿತನು, ಪೌಲನಾಗಿರುವಂತ ವ್ಯಕ್ತಿ ಎಂಥ ವಿಷಯನ ಕುರಿತು ನಮಗೆ ತಿಳಿಪಡಿಸ್ತದ ನೋಡ್ರಿ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನ ಸಂಗತಿಯನ್ನು ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯೆಹೂದ್ಯರಿಗೆ ವಿಘ್ನಗಳು, ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯೆಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನ್ನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಶ್ರೀಮಂತನ ಯಾರು? ಕ್ರಿಸ್ತನೇ. ಜ್ಞಾನ ಯಾರು? ಕ್ರಿಸ್ತನೇ. ಈ ಮೋರಿ ಯಾರು? ಕ್ರಿಸ್ತನೇ. ನೋಡಿ, ಮೋರಿ ಅಂದ್ರೆ ಜ್ಞಾನ. ಆ ಜ್ಞಾನದಿಂದ ಜ್ಞಾನಿಗಳನ್ನು ಸಂಪಾದನೆ ಮಾಡ್ಬೇಕಂತ ಪ್ರೇರೆ. ಇನ್ನೂ ಅರ್ಥ ಆಗಲ್ಲ ನಿಮಗೆ? ನೋಡೋಣ ಪ್ರೇರೆ, ಇನ್ನೊಂದು ವಚನ ನೋಡ್ಕೊಳ್ಳೋಣ. ಪ್ರಸಂಗಿ ಬರೆದ ಗ್ರಂಥ, ಎಲ್ಲರೂ ತೆಗಿರಿ ಪ್ರೇರೆ. ಪ್ರಸಂಗಿ ಬರೆದ ಗ್ರಂಥ ಏನ್ರಿ? ಯಾಕಂದ್ರೆ ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಿ ಹೇಗೆ ಆಗುವನೆಂಬ ವಿಷಯದ ಕುರಿತು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಪ್ರಸಂಗಿ ಬರೆದ ಗ್ರಂಥ 7ನೇ ಅಧ್ಯಾಯ 19ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಚೆನ್ನಾಗಿ ನೀವು ಈಗ ಆ ವಿಷಯನ ಕುರಿತು ತಿಳ್ಕೊಂಡ್ರೆ ಈ ಮಾತು ನಮ್ಗೆ ಅರ್ಥ ಆಗೋಗ್ಬಿಡ್ತದ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಏನ್ ಹೇಳ್ತದ? ನಮ್ಮ ಓದೊಂದು ಸರಿ. 10 ಮಂದಿ ಅಧಿಕಾರಿಗಳಿಂದ ಪಟ್ಟಣಕ್ಕೆ ಉಂಟಾಗುವ ಬಲಕ್ಕಿಂತಲೂ ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲ ಹೆಚ್ಚು. ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲ ಹೆಚ್ಚು. 10 ಮಂದಿ ಅಧಿಕಾರಿಗಳಿಂದ ಪಟ್ಟಣಕ್ಕೆ ಉಂಟಾಗುವ ಬಲಕ್ಕಿಂತಲೂ ಜ್ಞಾನದಿಂದ ಜ್ಞಾನಿಗೆ, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ, ಜ್ಞಾನದಿಂದ ಜ್ಞಾನಿಗೆ. ಜ್ಞಾನ ಅಂದ್ರೆ ಯೇಸು ಕ್ರಿಸ್ತ ನಿರ್ವಹಣ. ಜ್ಞಾನಿಗೆ ಅಂದ್ರೆ ಎಕ್ಸಾಂಪಲ್ ಆಗಿ ನಮಗೆಲ್ಲರಿಗೂ ಸತ್ಯವನ್ನು ಪರಿಚಯ ಮಾಡಿಕೊಟ್ಟಿರುವಂತ ಜಯಶಾಸ್ತ್ರಿ BD ಸುಂದರರಾವ್ ಇರೋಣ. ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲ ಹೆಚ್ಚು.
ಈ ಬಲ ಹೇಗಿರ್ತದಂತ ಪ್ರೇರೆ, 10 ಮಂದಿ ಅಧಿಕಾರಿಗಳಿಂದ ಪಟ್ಟಣಕ್ಕೆ ಉಂಟಾಗುವ ಬಲಕ್ಕಿಂತಲೂ ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲ ಹೆಚ್ಚು. ಏನ್ರಿ ರೆಸೆಂಟ್ ಆಗಿ ಇವತ್ತು ಕ್ರೈಸ್ತವ ಸಮಾಜದಲ್ಲಿ ಎಷ್ಟೋ ಜನರು ಕ್ರೈಸ್ತವರು ಹೊರಗಡೆ ಬಂದು ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ತೆಗೆದುಕೊಂಡು ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸುತ್ತಿದ್ರು, ಪ್ರಶ್ನೆ ಹಾಕಿದ್ರು, ಪ್ರಶ್ನೆ ಉತ್ತರ ಹೇಳಿದ್ರು, ಡಿಸ್ಕಷನ್ಗಳು ಮಾಡ್ತಾ ಇದಾರೆ. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಈ ಜ್ಞಾನ ಎಲ್ಲಿಂದ ಬಂತು ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ ಜಯಶಾಲಿ ಶ್ರೀ ಬಿ ಡಿ ಸುಂದರ್ ಅವರ ಮುಖಾಂತರವಾಗಿ ಬಂದಿದ್ದೆ. ರೈಟಾ? ಪಿ ಡಿ ಸುಂದರ್ ಅವರು ಜಯಶಾಲಿ ಅವರು ಒಬ್ಬರಿದ್ದಾಗ ಇಡೀ ಪ್ರಪಂಚದಲ್ಲಿ ಕರ್ನಾಟಕ ಒಂದು ಪಟ್ಟಣ, ಮಹಾರಾಷ್ಟ್ರ ಒಂದು ಪಟ್ಟಣ, ತಮಿಳುನಾಡು ಒಂದು ಪಟ್ಟಣ, ಏನ್ರಿ ತಮಿಳುನಾಡು ಒಂದು ಪಟ್ಟಣ, ಏನ್ರಿ ಎಲ್ಲ ಪಟ್ಟಣಗಳು ಇದಾವೆ ಪ್ರೇರ ಇರುತ್ತೆ ದೇವ್ರ ಮಕ್ಕಳ. ಎಲ್ಲ ಪಟ್ಟಣದಲ್ಲಿರುವಂತ ಅವರಿಗೆ ಜಯಶಾಲಿ ಸಿಂಹಗರ್ಜನ ಮಾಡಿ ಸವಾಲು ಹಾಕಿ ಸತ್ಯವನ್ನು ಹೊರಗಡೆ ತಂದಿದ್ದಾರೆ. ಕ್ರಿಸ್ತನನ್ನು ಕುರಿತು, ಬೈಬಲ್ ಕುರಿತು ಯಾರಾದರೂ ತಪ್ಪು ಮಾತಾಡಿದ್ರೆ ಅವ್ರಿಗೆಲ್ಲರಿಗೂ ಲೆಟರ್ ಬರ್ದಾನಿಲ್ಲ ರೀ, ಬರ್ದಾನೆ. ಯಾಕೆ ಹೇಳ್ರಿ? ಜಯಿಸಬೇಕು. ಆತನಿಂದ ಯಾರ ಸಪೋರ್ಟ್ ಐತೆ? ರಾಜಕೀಯ ಬಲ ಐತೆ, ಮನುಷ್ಯರ ಬಲ ಐತೆ. ಯಾರ ಬಲ ಐತೆ ರೀ? ಜ್ಞಾನ. ಅಂದ್ರೆ ದೇವರ ಜ್ಞಾನ ಐತೆ ಪ್ರೇರಾರಂತ ದೇವ್ರ ಮಕ್ಕಳ. ಆ ಜ್ಞಾನದಿಂದಲೇ ಇಡೀ ಜ್ಞಾನ ಪ್ರಪಂಚಕ್ಕೆ ತಿಳಿಪಡಿಸ್ಬೇಕಂತೇಳಿ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲಾ ಪಟ್ಟಣದಲ್ಲಿರುವಂಥ ಅಧಿಕಾರಿಗಳಿಗೂ ಸವಾಲು ಮಾಡಿ ಜ್ಞಾನವನ್ನು ಪ್ರಬೋಧನೆ ಮಾಡಿದ್ರು ಪ್ರೇರಾರಂತ ದೇವ್ರ ಮಕ್ಕಳು. ಉಪದೇಶ ಮಾಡಿದ್ರು ಸ್ವಲ್ಪ ಜೀವಿತ ಕಾಲದಲ್ಲಿ. ಏನ್ರಿ ನಂಬಿಕೆಯಿಂದ ಉಪದೇಶ ಮಾಡ್ತಾ ಇದ್ರಿ ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ಇದು ಜ್ಞಾನ ಅಂದ್ರೆ ಅದು ಯೇಸು ಕ್ರಿಸ್ತವರೇ. ಯೇಸು ಕ್ರಿಸ್ತ ನಮ್ಮ ಹತ್ರ ಇದ್ರೆ ನಮ್ಮನ್ನು ಸುಮ್ಮನೆ ಕೂಡಿಸಲ್ಲ. ವಾಕ್ಯ ನಮ್ಮ ಹತ್ರ ಇತ್ತಂತ ತಿಳ್ಕೊಳ್ರಿ, ನಾವು ಸುಮ್ಮನೆ ಕುಂದಿರ್ತೇವೆ? ಕೂಡಕ್ಕಾಗಲ್ಲ. ಉಪದೇಶ ಮಾಡೋದಕ್ಕೆ ಪ್ರಾರಂಭ ಮಾಡೋದು ಪ್ರೇರ ಆಗಿರುವಂಥ ದೇವರ ಮಕ್ಕಳೇ. ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಗಸ್ತನಾದವನು ಏನು ಮಾಡ್ತಾನೆ ಪ್ರೇರೆ? ವಾಕ್ಯವನ್ನು ಪ್ರಕಟಿಸ್ತಾನ. ಅದಕ್ಕೆ ಜ್ಞಾನ ಅಂದ್ರೆ ಮೋರಿ. ಆ ಜ್ಞಾನದಿಂದ ಬರೀ ನೀನು ಕೊಟ್ಟ 1 ಮೂರಿಂದ 10 ಮೂರಿಗಳು ಸಂಪಾದನವಾದಂಥ ತಕ್ಷಣನೇ ಬಲ, ನೀನು ಒಳ್ಳೆ ಆಳು, 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರ್ತಿ. ಹಾಗೆ ಹೇಳೋಣಲ್ಲ ಲೋಕನ್ ಬರೆದ ಸುವಾರ್ತೆ ಅಂತ ತೆಗಿರು ಒಂದ್ಸರಿ ಮತ್ತೊಂದ್ಸರಿ ನೋಡ್ರಿ ಪ್ರೇರೆ. ಹಾಗೆ ಹೇಳ್ದಾನಿಲ್ಲ. ಲೋಕನ ಬರೆದ ಸುವಾರ್ತೆ ಏನ್ರಿ ತೆಗಿರಿ ಪ್ರೇರಾಗುತ್ತೆ ದೇವ್ರ ಮಕ್ಕಳ 19ನೇ ಅಧ್ಯಾಯ. ದೊರೆ ನೋಡಿ ಪ್ರೇರೆ, ದೊರೆ ನೀನು ಕೊಟ್ಟ 3ರಿಂದ 10 ಮೂರಿಗಳು ಸಂಪಾದನೆ ಆದವು ಅನ್ನಲು ಅವನಿಗೆ ಬಲ, ನೀನು ಒಳ್ಳೆ ಆಡು, ನೀನು ಬಹು ಸ್ವಲ್ಪವಾದರಲ್ಲಿ ನಂಬಿಕೆ ಉಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿ ಎಂದು ಹೇಳಿದನು. 10 ಗ್ರಾಮಗಳಿಗಂತ, ಅಲ್ಲಿ 10 ಪಟ್ಟಣಗಳಿಗೆ ಇರುವ ಬಲಕ್ಕಿಂತಲೂ ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲ ಹೆಚ್ಚಂತ ಪ್ರೇರೆ. ಕ್ರಿಸ್ತನ ಜ್ಞಾನ ನಿಮ್ಮ ಹೃದಯದಲ್ಲಿದ್ದರೆ ನೀವು ಒಬ್ಬ ಅಧಿಕಾರಿ. ಈ ಬೀದರ್ ಪಟ್ಟಣ ಆಗಿರ್ಬೋದು, ಬೀದರ್ ಪಟ್ಟಣದಲ್ಲಿರುವಂತ ಸುತ್ತಮುತ್ತ ಹಳ್ಳಿಗಳಿಗೆ ನೀವು ಬಲವಂತರು, ಜ್ಞಾನವಂತರು, ವಿವೇಕಿಗಳು, ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸುವಂತವರು, ಈ ಸ್ವಲ್ಪ ಜೀವಿತ ಕಾಲದಲ್ಲಿ ದೇವರಿಗಾಗಿ ಬದುಕಬೇಕಾದಂಥವರು ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ನೋಡೋಣ, ಇಡೀ ಪ್ರಪಂಚಕ್ಕೆ ಒಬ್ಬ ರಾಜ್ಯನು, ಅರಸನಾಗಿರುವಂಥ ವ್ಯಕ್ತಿ, ಒಬ್ಬ ಜ್ಞಾನವಂತನಿಗೆ ಹೇಗೆ ಜ್ಞಾನವಂತನ ಮುಖಾಂತರವಾಗಿ ಹೇಗೆ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತದನು. ಒಂದು ಸಾರಿ ಆದಿಕಾಂಡ ಬರೆದ ಗ್ರಂಥ 47ನೇ ಅಧ್ಯಾಯ ತೆಗಿರಿ ಪ್ರೇರೆ, 7ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಆದಿಕಾಂಡ ಬರೆದ ಗ್ರಂಥ 47ನೇ ಅಧ್ಯಾಯ 7ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ ಪ್ರೇರಾಗಿರುವ ಮಕ್ಕಳು. ನೋಡ್ರಿ ಪ್ರೇರೆ, ಯೇಸೋಬನು ತನ್ನ ತಂದೆಯಾದ ಯಾಕೋಬನನ್ನು ಕರ್ಕೊಂಡು ಏನ್ ಹೇಳ್ತದನ ಪ್ರೇರೆ? ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಯಾಕೋಬನು ಫರೋಹನನ್ನು ಆಶೀರ್ವಾದಿಸಿದನು. ಯಾಕೋಬನ್ ಯಾರು? ಯಾಕೋಬನು ದೇವರ ಮಗನು, ದೇವರ ಆಶೀರ್ವಾದ ಹೊಂದಿದಂಥ ವ್ಯಕ್ತಿ, ಜ್ಞಾನವಂತನು. ಆಗಿನ ಪ್ರಪಂಚದಲ್ಲಿ ಆತನು ಜೀವಿಸುವಂಥ ದಿನಗಳಲ್ಲಿ ಆತನಿಗಿರುವಂಥ ಟೆಕ್ನಿಕ್ಕು, ಆತನಿಗಿರುವಂಥ ಸೈನ್ಸು ಯಾರಿಗೂ ಇಲ್ಲ ಪ್ರೇರೆ. ನಿಜ, ಟೆಕ್ನಿಕ್ಕು ಆತನಲ್ಲಿರುವಂಥ ಸೈನ್ಸು ನಿಜವಾಗ್ಲೂ ಇವತ್ತಿಗೂ ಪ್ರಪಂಚದಲ್ಲಿರುವಂಥ ವೈದ್ಯರ ಶಾಸ್ತ್ರ ಕೇಳಿದ್ರೆ ಇಲ್ಲಿಗೆ ಬರ್ಬೇಕು, ಯಾಕೋಬನ ಹತ್ರ ಬರ್ಬೇಕು. ಆ ವಿಷಯನ ವಿವರಣೆ ಮಾಡಿದ್ರೆ ಬಹಳ ಸಮಯ ಆಗ್ತದೆ ಪ್ರೇರೆ. ಏನ್ರಿ, ನಾವು ಚೆನ್ನಾಗಿ ಆಲೋಚನೆ ಮಾಡೋಣ ಪ್ರೇರೆ. ಜ್ಞಾನವಂತನಾಗಿರುವಂಥ ಈ ಯಾಕೋಬನನ್ನು, ತನ್ನ ಮಗನಾದಂಥ ಯೇಸುವನ್ನು, ತನ್ನ ತಂದೆಯಾದ ಯಾಕೋಬನನ್ನು ಕರ್ಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಯಾಕೋಬನು ಫರೋಹನನ್ನು ಆಶೀರ್ವಾದಿಸಿದನು. ಫರೋಹನು ಏನ್ರಿ, ತನ್ನ ರಾಜು ಅರಸನು ನಿನಗೆ ಎಷ್ಟು ವರ್ಷಗಳು ಎಂದು ಕೇಳ್ತಾ ಇದ್ದಾನೆ. ಏನ್ ಕೇಳ್ತದ ನಮ್ಮ ಓದ್ರಿ, ನಿನಗೆ ಎಷ್ಟು ವರ್ಷಗಳು?
ನೋಡಿದ್ರೆ ಪ್ರೇರೆ, ಆಗ ಯಾಕೋಬನು ಕೊಡುವಂತ ಉತ್ತರ ನೋಡ್ರಿ ಪ್ರೇರೆ ಏನ್ ಹೇಳ್ತದನ. ಫರೋಹನನ್ನು ಆಶೀರ್ವಾದಿಸಕ್ಕೆ ಹೋದಂತ ಯಾಕೋಬ ಆಶೀರ್ವಾದಿಸಿದ ನಂತರನೇ ಈಗ ಫರೋಹನನ್ನು ನಿನಗೆ ಎಷ್ಟು ವರ್ಷಗಳು ಎಂದು ಕೇಳಲು ಯಾಕೋಬನು, ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು 130 ವರ್ಷಗಳೇ, ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿದೆ, ಸ್ವಲ್ಪ ಜೀವಿತ ಕಾಲ ನೆಮ್ಮದಿಗಸ್ತನಾಗಿ ಜೀವಿಸ್ತಾ ಇದ್ದೀನಿ, ಸ್ವಲ್ಪ ಜೀವಿತ ಕಾಲ. ನೋಡಿದ್ರೆ ಪ್ರೇರೆ ಯಾಕೋಬನು ಹೇಳ್ತದೆ 130 ವರ್ಷ ಟೋಟಲ್ ಆಗಿ ನಿಜ ಆದ್ರೆ ನಾನು ಬದುಕಿರುವಂಥದ್ದು ಸ್ವಲ್ಪ ಜೀವಿತ ಕಾಲ ಮಾತ್ರ ನೆಮ್ಮದಿಗಸ್ತನಾಗಿ ನಾನು ಜೀವಿಸಿದ್ದೀನಿ. ಒಂದು 14 ವರ್ಷ ಏನ್ರಿ ರಾಯಳ ಬಗ್ಗೆ ಏನ್ರಿ ಅಮರ ಪ್ರೇಮಲ್ಲ ಏನ್ರಿ, ಇಬ್ರು ಆತನ ಪ್ರೀತಿಗೋಸ್ಕರನೇ 14 ವರ್ಷ ಕೆಲಸ ಮಾಡಿದಂಥ ವ್ಯಕ್ತಿ ಏನ್ರಿ, ತನ್ನ ಮಾವನ ಮನೆಯಲ್ಲಿ ಆತನ ಕೆಲಸ ಒಪ್ಪಿಕೊಂಡಿರುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದಾನೆ ಪ್ರೇರೆ. ಓನ್ಲಿ ಆತನ ಒಂದು ಜೀವಿತಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಹೆಚ್ಚಾಗಿ ಬದುಕಿರುವುದರಿಂದ ನಾನು 130 ವರ್ಷ ಬದುಕಿದ್ದೀನಿ ಫರೋಹನ ಚಕ್ರವರ್ತಿಯವರೇ, ಈಗ ಆದರೆ ಸ್ವಲ್ಪ ಜೀವಿತ ಕಾಲ ಮಾತ್ರ ನೆಮ್ಮದಿಗಸ್ತನಾಗಿ ನಾನು ಜೀವಿಸ್ತಾ ಇದ್ದೀನಿ, ಸ್ವಲ್ಪ ಜೀವಿತ ಕಾಲ. ಮೋಶೆನ ಸಹ ತನ್ನ ಜೀವಿತ ಕಾಲದಲ್ಲಿ ಸ್ವಲ್ಪ ಜೀವಿತ ಕಾಲ ಮಾತ್ರ, ತನ್ನ ಜೀವಿತ ಕಾಲವೆಲ್ಲ ಸಂಚಾರ ಮಾಡಿ ಬದುಕಿದನು. ಪ್ರೇರಾಗಿರುವಂತ ದೇವ್ರ ಮಕ್ಕಳ ಸ್ವಲ್ಪ ಜೀವಿತ ಕಾಲದಲ್ಲಿ ಮಾತ್ರ 40 ವರ್ಷ ತನಗೋಸ್ಕರ ಕಳ್ಕೊಂಡನು, 40 ವರ್ಷ ಹೆಂಡತಿ ಮಕ್ಕಳು ಕುಟುಂಬ ಅಂತೇಳಿ ಕಳ್ಕೊಂಡನು, ಇನ್ನೂ 40 ವರ್ಷ ನನಗಿರೋದ 40 ವರ್ಷ ಸ್ವಲ್ಪ ಜೀವಿತ ಕಾಲದಲ್ಲಿ ನಾನು ದೇವರಿಗೆ ನೆಮ್ಮದಿಗಸ್ತನಾಗಿ ಬದುಕಬೇಕು ಅನ್ಕೊಂಡನು. ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಅದ್ ನೋಡಿ, ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಯಾಕೋಬನು ಯಾವ ರೀತಿಯಾಗಾದ್ರೂ ಸ್ವಲ್ಪ ಜೀವಿತ ಕಾಲದಲ್ಲಿ ನೆಮ್ಮದಿಗಸ್ತನಾಗಿ ಜೀವಿಸಿದನು. ಪ್ರೇರಾಗಿರುವಂತ ದೇವರ ಮಕ್ಕಳಿರ ನಮ್ಮ ಜೀವಿತ ಕಾಲ ಹೇಗಿದೆ? ಯೇಸು ಕ್ರಿಸ್ತನ ಎಷ್ಟು ವರ್ಷ ಬದುಕಿದ್ದೀವಿ ಲೋಕದಲ್ಲಿ? 33 ವರ್ಷ 6 ತಿಂಗಳು, ರೈಟಾ? ಎಷ್ಟು ವರ್ಷ ಇದು? 33 ವರ್ಷ 6 ತಿಂಗಳು. ದೊಡ್ಡದ ಆಯುಷು ಕಮ್ಮಿ? ಸ್ವಲ್ಪ ಜೀವಿತ ಕಾಲದಲ್ಲಿ ನೆಮ್ಮದಿಗಸ್ತನಾಗಿ ಜೀವಿಸಿದ ಪ್ರೇರೆ. ಈಗ ಯೇಸು ಕ್ರಿಸ್ತವರು ಈ ಲೋಕವನ್ನು ಬಿಟ್ಟು ಹೋಗಿ ಎಷ್ಟು ವರ್ಷ ಆಗ್ಯದ? 2000 ವರ್ಷ ಆಯ್ತು. ಎಲ್ಲೇದಾರ ಯೇಸು ಕ್ರಿಸ್ತವರು? ಪರಲೋಕದಲ್ಲೇ ಇದ್ದಾರೆ. ಎಷ್ಟು ಆನಂದವಾಗಿದ್ದಾರೆ ಪ್ರೇರೆ. ಯಾಕೋಬನು 130 ವರ್ಷ ತನ್ನ ಸ್ವಲ್ಪ ಜೀವಿತ ಕಾಲ ಈ ಲೋಕಾನುಸಾರ ಬದುಕಿದ್ರು, ಸ್ವಲ್ಪ ಕಾಲದಲ್ಲಿ ನೆಮ್ಮದಿಗಸ್ತನಾಗಿ ಬದುಕಿದನು ಪ್ರೇರೆ. ಈಗ ಆತನು ಎಲ್ಲೇ ಇದ್ದಾನ? ಪರದೇಶಿಯಲ್ಲೇ ಇದ್ದಾನ. ಆತನು ಹೋಗಿ ಎಷ್ಟು ವರ್ಷ ಆಯ್ತು? ಸುಮಾರು ವರ್ಷಗಳು, ಸುಮಾರು 3,500 ವರ್ಷ, 4,000 ವರ್ಷ ಅಂತ ಹೇಳ್ಬೋದು. ಸುಮಾರು ವರ್ಷಗಳು ಹಾಕೊಳ್ರಿ. ಅಂದ್ರೆ ಆತನಿಗೆ ಎಷ್ಟು ವರ್ಷ ಆಯ್ತು ಪರದೇಶದಲ್ಲಿದ್ದು? ಹೆಂಗೈದನು ಪ್ರೇರೆ ಆತನ ಪರದೇಶಿಯಲ್ಲಿ? ಎಷ್ಟು ಆನಂದಭರಿತನಾಗಿರ್ಬೋದು ಪ್ರೇರೆ. ಪ್ರೇರಾಗಿರುವಂತ ದೇವ್ರ ಮಕ್ಕಳ ಇಷ್ಟಕ್ಕೂ ನಮ್ಮ ಪೇತ್ರವರು ಪ್ರಭುಗೆ ಪ್ರಶ್ನೆ ಕೇಳ್ತಾ ಇದಾರಲ್ಲ, ಸ್ವಾಮಿ ಈ ಸ್ವಾಮಿಯನ್ನು ಮಾತ್ರ ನಮಗೂ ಹೇಳ್ತೇವೆ ಅಥವಾ ಎಲ್ಲಾರಿಗೂ ಹೇಳ್ತದೆ ಅಂತ ಪೇತ್ರ ಕೇಳ್ತಾ ಇದಾರಲ್ಲ. ಪೇತ್ರ ಮರಣಿಸುವಾಗ ಎಷ್ಟು ವರ್ಷ ಆಯ್ತು? 2 ವರ್ಷ, 2000 ವರ್ಷ. ಈಗ ಎಲ್ಲಿದ್ರವರು? ಪರದೇಶಿಯಲ್ಲಿ ಇದಾರ. ಪರಲೋಕದ ಬೀಗದ ಕೈ ಯಾರ ಕೈ ಕೊಟ್ಟಾರಮ್ಮ? ಪೇತ್ರನ ಕೈಯಲ್ಲಿ. ಆ ಬೀಗ ಹಿಡ್ಕೊಂಡೇ ಇದಾನ? ಬೀಗ ಓಪನ್ ಮಾಡಿ ಹೋಗ್ಯಾನ? ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ನಿಜ ಪ್ರೇರೆ. ಬೈಬಲ್ ಅಲ್ಲಿ ಮಹಾ ಜ್ಞಾನ ಇದೆ, ಮಹಾ ಚರಿತ್ರೆ ಇದೆ. ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಸ್ವಲ್ಪ ಜೀವಿತ ಕಾಲದಲ್ಲಿ ನೆಮ್ಮದಿಗಸ್ತನಾದವರು ಬಹಳವಾದರಲ್ಲಿ ಆಗಿದ್ದಾರೆ ಪ್ರೇರೆ. ಸ್ವಲ್ಪ ಜೀವಿತ ಕಾಲದಲ್ಲಿ ಅನ್ಯಾಯಗಾರನಾದವನು ಬಹಳವಾದರಲ್ಲಿ ಆಗಿದ್ದಾನೆ. ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಒಂದು ಸರಿ ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 28ನೇ ವಚನ ನಾವು ಓದ್ಕೊಳ್ಳೋಣ. ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 28ನೇ ವಚನ. ಸ್ವಲ್ಪ ಜೀವಿತ ಕಾಲದಲ್ಲಿ ನೋಡ್ರಿ ಪ್ರೇರೆ, ಇಷ್ಟರಲ್ಲೇ ಕಂಡು ಅಷ್ಟರಲ್ಲೇ ಮಾಯವಾಗುವಂತ ಈ ಒಂದು ಭೂಯಾತ್ರೆಯಲ್ಲಿ ನಾವು ಜೀವಿಸ್ತಾ ಇದೀವಿ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಹೌದು ತಾನೆ? ಈ ಒಂದು ಜೀವಿತ ಕಾಲದಲ್ಲಿ ನಮ್ಮ ಒಂದು ಭೂಯಾತ್ರೆ ಪ್ರಯಾಣ ಹೇಗಿರಬೇಕು, ನಾವು ಹೇಗಿದ್ದೀವಿ ಎಂಬ ವಿಷಯದ ಕುರಿತು ನಾವು ಅರ್ಥ ಆಗ್ಬೇಕಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಯೇಸು ಕ್ರಿಸ್ತನಿಂದನೇ ಇರುವಂತ ಶಿಷ್ಯರಲ್ಲಿ ಒಬ್ಬ ಶಿಷ್ಯನು ಪ್ರೇರಿತನು. ಈಗ ಸ್ವಲ್ಪ ಜೀವಿತ ಕಾಲದಲ್ಲಿ ಯೇಸು ಕ್ರಿಸ್ತನಿಂದನೇ ಓಡಾಡಿದನ ಪ್ರೇರೆ. ಯಾರು? ಒಂದು ಸರಿ ಹೋದ್ರು ಪ್ರೇರೆ, ಇಸ್ಕರಿಯೋದ ಯೂದನು. ನೋಡಿ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ನನ್ನ ಕಾಲಗಳನ್ನು ಎಂದಿಗೂ ತಡೆಯಬಾರದು ಎಂದು ಹೇಳಿದಕ್ಕೆ 13ನೇ ಅಧ್ಯಾಯ 28ನೇ ವಚನ ಓದ್ತಾ ಇದ್ರೆ ನಾವು ಬಗ್ಗೆ ಹೋದ್ರಿ. ಕುಂತವರಲ್ಲಿ ಯಾರಿಗೂ ಗೊತ್ತಾಗಲ್ಲ. ಓಕೆ ಪ್ರೇರೆ. ಮೇಲೆ 26ನೇ ವಚನದಿಂದ ನಾವು ಓದ್ಕೊಳ್ಳೋಣ ಪ್ರೇರೆ. ಕ್ಷಮಿಸ್ರಿ, 26ನೇ ವಚನದಿಂದ. ಅದಕ್ಕೆ ಯೇಸು, ನಾನು ಈ ತುತ್ತನ್ನು ಅಜ್ಜಿ
ಯಾರಿಗೆ ಕೊಡ್ತೇನೆ? ಅವನೇ ಎಂದು ಹೇಳಿ ಅವನೇ ಎಂದು ಹೇಳಿ ಆ ತುತ್ತನ್ನು ಆ ಅದ್ದಿ ತುತ್ತನ್ನು ಅದ್ದಿ ತೆಗೆದು ತೆಗೆದು ಸೀಮೋನನ ಮಗನಾದ ಸೀಮೋನನ ಮಗನಾದ ಇಸ್ಕರಿಯೋತ ಯೂತನಿಗೆ ಕೊಟ್ಟನು. ಏನ್ರಿ ಇದು ತುತ್ತು? ಆಲೋಚನೆ ಮಾಡಿದ್ರೆ ಯೂತನ 12 ಮಂದಿ ಅಪೊಸ್ತಲರು ಎಲ್ಲರೂ ಕುಂತಿದ್ದಾರೆ. ಕುಂತಿರುವಂತ ಸಮಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಈಗ ನನ್ನನ್ನು ಹಿಡ್ಕೊಡುವವನು ನಿಮ್ಮಲ್ಲಿ ಒಬ್ಬನಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಯಾರು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಕೇಳಿದ್ರೆ ನಾನು ಈ ತುತ್ತು ಅದ್ದಿ ಯಾರು ಬಾಯಲ್ಲಿ ಇಡ್ತನೋ ಅವನೇ ನನ್ನನ್ನು ಹಿಡ್ಕೊಡುವನಂತ ಹೇಳಿ ಆ ತುತ್ತನ್ನು ಅದ್ದಿ ಯೂತನ ಬಾಯಲ್ಲಿ ಇಟ್ಟಾಗ ಏನ್ರಿ ಎಲ್ಲ ಶಿಷ್ಯರು ನೋಡ್ಯಾರ ಇಲ್ಲ? ಬುದ್ಧಿ ಹೇಳ್ಬೋದಲ್ಲ, ಅರ್ಥ ಆಗಲ್ಲ ಅವ್ರಿಗೆ, ಉಪದೇಶ ಅರ್ಥ ಆಗಲ್ಲ. ನಿಜ ಪ್ರೇರಾದಂತ ದೇವರ ಮಕ್ಕಳ ಆ ತುತ್ತನ್ನ ಅದ್ದಿ ಇಟ್ಟಾಗ ನೋಡ್ರಿ ಪ್ರೇರೆ ಏನ್ ನಡೀತದ ನೋಡ್ರಿ. ಪ್ರೇರಾಗಿರುವಂತ ದೇವರ ಮಕ್ಕಳಿರ ಅವನ ಆ ತುತ್ತನ್ನು ತೆಗೆದುಕೊಂಡು ಕೂಡಲೇ ಸೈತಾನನ ಅವನೊಳಗೆ ಹೊಕ್ಕನು. ಸೈತಾನನ ಅವನೊಳಗಡೆ ಹೃದಯ ಪ್ರವೇಶ ಮಾಡಿದನು. ಇದು ಯಾರು ಕಂಡಿಡಿದ್ರು? ಯೇಸು ಕ್ರಿಸ್ತವರು ಕಂಡಿಡಿದ್ರು. ಯೇಸು ಕ್ರಿಸ್ತವರು ಕಂಡಿಡಿದು ಏನ್ ಮಾಡಿದ್ರು? ಏನ್ ಹೇಳ್ತಾರೆ ಇಮ್ಮಡಿಯೇಟ್ಲೆ? ಇದಾ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದು ಬೇಗ ಮಾಡಿ ಮುಗಿಸ್ಬಿಡು, ಸಮಯ ಇಲ್ಲ, ಸ್ವಲ್ಪ ಜೀವಿತ ಕಾಲ. ಇಷ್ಟು ದಿವಸ ನನ್ನ ಇದ್ರು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ ನೀನು. ಇಷ್ಟು ದಿನ ನನ್ನಿಂದ ಇದ್ರು ಕೂಡ ನಾನು ಹೇಳಿರುವಂತ ಉಪದೇಶ ನಿನ್ನ ಹೃದಯದಲ್ಲಿ ನಿಲ್ಲಲಿಲ್ಲ. ಇಷ್ಟು ದಿನ ನನ್ನ ಜೊತೆ ಇದ್ರು ಕೂಡ ಅದ್ಭುತ ಕಾರ್ಯಗಳು ಮಾಡಿದ್ರು, ಸೂಚಕ ಕಾರ್ಯಗಳು ಮಾಡಿದ್ರು, ಎಲ್ಲ ಮಾಡಿದ್ರು ಸಹ ಯೂದ ನಿನಗೆ ಮಾತ್ರ ನಾನು ಅರ್ಥ ಆಗಲಿಲ್ಲ. ಯೂದ ನಿನ್ನ ಹೃದಯದ ಒಳಗಡೆ ಯಾವಾಗಲೂ ಸೈತಾನನಿಗೆ ಅವಕಾಶ ಕೊಡಕಟ್ಟಿದೆ. ಈಗ ಬೇಗ 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 ಮುಗಿಸ್ಬಿಡು. ನೋಡಿದ್ರೆ ಪ್ರೇರೆ ಬೇಗ ಮುಗಿಸ್ಬಿಡು. ಯಾವಾಗಾದ್ರೂ ಹೃದಯದಲ್ಲಿ ಸಾತಾನನು ಹೋಗೋದು ಯೇಸು ಕ್ರಿಸ್ತ ಕಂಡಿಡ್ತಾನೋ ಯೂದನಿಗೆ ಹೇಳ್ಬಿಡ್ತಾನ, ಯೂದ ಸ್ವಲ್ಪ ಜೀವಿತ ಕಾಲಯ, ಮನಸ್ಸು ಬದಲಾಯಿಸಿಕೊಳ್ಳಲಾರಂತ ಮನಸ್ಸು ನಿಂದು ಎಂತ ಒಂದು ಕೊಳ್ಳಿನ ಜೀವಿತ ನಿಂದು ಮುಗಿಸ್ಬಿಡು. ಪ್ರಾರಂಭದಲ್ಲಿ ದೇವರಾಡಿರುವಂತ ಮಾತು. ಈಗ ಕೈಯನನು ಯಾವಾಗಲೂ ಪಾಪದಲ್ಲಿ, ಇನ್ನೊಂದು ನೀನು ಪಾಪ ಮಾಡ್ಬೇಕು ಅನ್ಕೊಂಡಿದ್ದಾವೆ, ಬೇಗ ಬೇಗ ಮಾಡಿಬಿಡು. ನೀನು ವಂಚಿಸಿದಿ, ನಿನ್ನ ಹೃದಯದಲ್ಲಿ ಪಾಪ ತುಂಬಿಕೊಂಡು ಬಿಟ್ಟದ. ಈಗ ದೇವರು ಹೇಳಿರುವಂತ ಮಾತನ್ನ ಇವತ್ತಿನ ದಿನದಲ್ಲಿ ಈಗ ಯೂದ ಸಹ ಅದೇ ಸೇಮ್ ಟಾಪಿಕ್ ಮಾಡಿಬಿಡು. ಇದ ಬೇಗ ಮಾಡಿಬಿಡು. ಹೀಗೂ ಮಾಡಿದ ಪ್ರೇರೆ ಯೂದನ ಆಶೆಪಟ್ಟ. ಎಷ್ಟಕ್ಕಮ್ಮ? 33 ನಾಣ್ಯಕ್ಕಾಗಿ ಆಶೆಪಟ್ಟ. ಯೇಸುವನ್ನು ಹಿಡಿದು ಕೊಟ್ಟ. ಏನ್ ಮಾಡ್ದ ಪ್ರೇರೆ? ಮಾಡಿದ ತಪ್ಪಿಗೆ ತಪ್ಪಂತ ಗೊತ್ತಾದ ತಕ್ಷಣ ಏನ್ ಮಾಡ್ದ? ನೇಣಾಕೊಂಡ. ಕ್ಷಣ ಮಾತ್ರದಲ್ಲಿ ಪ್ರಾಣ ಬಿಟ್ಟ ಪ್ರೇರೆ. ಎಷ್ಟು ವರ್ಷ ಆಯ್ತು ಯೂದನು ಸತ್ತೋಗಿ? 2000 ವರ್ಷ ಆಯ್ತು. ಈಗ ಎಲ್ಲೇದ ಯೂತನು? ಯಾತನೆ ಪಡುವಂತ ಸ್ಥಳ ಪಾತಾಳದಲ್ಲಿ ಇದ್ದಾನೆ. ಪೇತ್ರ ಎಲ್ಲೇದನ? ಪರದೇಶಲ್ಲೇ ಇದ್ದಾನ ಪ್ರೇರೆ. ಈಗ ಪೇತ್ರ ಯೂತನು ನೋಡ್ತಾ ಇಲ್ವಾ? ನೋಡಿದ್ರೆ ಪ್ರೇರ ಆ ಲೋಕದ ಮಹಿಮೆ ಹೇಗಿರ್ಬೋದು? ಪ್ರೇರಾಗಿರುವಂತ ದೇವರ ಮಕ್ಕಳ ಸ್ವಲ್ಪವಾದರಲ್ಲಿ ಅನ್ಯಾಯಗಾರನಾದ ಯೂತನು ಬಹಳವಾದರಲ್ಲಿ ಅನ್ಯಾಯಗಾರನಾದ ಪ್ರೇರೆ. ಅದನ್ನೇ ಇಲ್ಲ, ಸ್ವಲ್ಪ ಜೀವಿತ ಕಾಲದಲ್ಲಿ ನೆಮ್ಮಿಗಸ್ತನಾದ ಯಾಕೋಬನು ಈಗ ಬಹಳವಾದರಲ್ಲಿ ನೆಮ್ಮಿಗಸ್ತನಾದ. ಮುಗಿಸ್ತೀನಿ ಸರ್, ಬೇಗ ಮುಗಿಸ್ತೀನಿ, ಒಂದು 10 ನಿಮಿಷ. ಏನ್ರಿ ಅರ್ಥ ಕಚ್ಚಿದಿಲ್ಲ ನಿಮಗೆ? ನನಗೆ ಅರ್ಥ ಕಚ್ಚದ. ಯಾಕಂದ್ರೆ ನಾವು ಬಂದಂಗೆಲ್ಲ ಒಳ್ಳೆ ಸಬ್ಜೆಕ್ಟ್ ತಗೊಂಡ್ಬರ್ತೀವಿ. ಜನ ಸ್ವಲ್ಪ ಇದ್ದಂಗೆಲ್ಲ ಪಾಪ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಪ್ರೇರಾಗಿರುವಂತ ದೇವ್ರ ಮಕ್ಕಳು ಬೈಬಲ್ ಜ್ಞಾನ ಅಲ್ರಿ. ನಾವೇನು ಪ್ರಿಪೇರ್ ಆಗಿ ಬಂದಿರ್ತೀವೋ ಅದನ್ನು ಹಂಚಿ ಹೋಗುವಂಥ ಬಾಧ್ಯತೆ ನಮ್ಮದು. ಎಷ್ಟು ಕಿಲೋಮೀಟರ್ಲಿಂದ ಬಂದಿದ್ದೀವಿ ನಾವು? 350-400 ಕಿಲೋಮೀಟರ್ದಿಂದ ಬಂದಿವಿ. ಪರಲೋಕಕ್ಕೆ ಹೋಗೋರು ಎಷ್ಟು ಜನ? ಸ್ವಲ್ಪ ಜನ. ಆ ಸ್ವಲ್ಪ ಜನ ನೀವೆಲ್ಲ, ನಾವೆಲ್ಲ. ಇದರಲ್ಲಿ ಏನಾದರೂ ಹೃದಯದಲ್ಲಿ ಹೋರಾಟ ನಡೀತಿದೆ ಅಂದ್ರೆ ನಮ್ಮನ್ನು ನಾವು ಸ್ಕ್ಯಾನ್ ಮಾಡ್ಕೊಂಡು ಸರಿಪಡಿಸ್ಕೊಂಡ್ರೆ ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಗಸ್ತರಾದರೆ ಈಗ ನಾವು ಬಹಳವಾಗಿಬಿಡ್ತು ಪ್ರೇರಾಗಿರುವಂಥ ದೇವರ ಮಕ್ಕಳೇ. ಹೌದು ತಾನೆ? ಈ ಸ್ವಲ್ಪ ಜೀವಿತ ಕಾಲದಲ್ಲೇನೆ ಆರಟ್ಕೊಂಡು ಬರ್ತಾ ಇದ್ವಿ ಪ್ರೇರ. ಆಶೆಯಿಂದ ಬರ್ತಾ ಇದ್ವಿ. ವಾಕ್ಯನ ಹೇಳ್ಬೇಕು ಅಂತೇಳಿ. ಯಾಕಂದ್ರೆ ನಮ್ಮ ಯಜಮಾನ ದೂರ ಪ್ರಾಂತಕ್ಕೆ ಹೋಗ್ಯಾನ. ಹೋಗ್ತಾ ಏನ್ ಮಾಡೋಣ? ಮೋರಿ ಕೊಟ್ಟೋಗ್ಯಾನ, ಅಂದ್ರೆ ಜ್ಞಾನ ಕೊಟ್ಟೋಗ್ಯಾನ. ಆ ಜ್ಞಾನ ನಿಮ್ಗೆ ಹಂಚ್ಬೇಕಲ್ಲ. ಹಂಚೋದು ಹೋದ್ರೆ ಹೃದಯಕ್ಕೆ ಟಚ್ ಆಗುವ 2 ಮಾತು ಪ್ರೇರೆ. ಆ 2 ಮಾತಿನಿಂದ ಮನುಷ್ಯನ ಬದುಕೆ ಬದಲಾಗುತ್ತದೆ ಪ್ರೇರೆ. ಇದು ನಿಜ. ಗಂಟೆ ಪ್ರಸಂಗ ಮಾಡಿದ್ರು ಕೂಡ ಆ ಗಂಟೆ ಪ್ರಸಂಗಗಳಲ್ಲಿ 2-3 ಮಾತುಗಳು ಮನಸ್ಸಿಗೆ ಟಚ್ ಆದ್ರೆ ಅಯ್ಯೋ ಇದರಲ್ಲಿ ನಾನು ಸಿಕ್ಕಾಕೊಂಡು ನಾನು ಸರಿಪಡಿಸ್ಕೊಳ್ಬೇಕಂತೇಳಿ ದಿನ ನಾವೇನ್ ಮಾಡ್ಬೇಕು ಪ್ರೇರ? ಪಶ್ಚಾತ್ತಾಪ ಪಡ್ತಾ ಕ್ಷಮಿಸು ಅಂತ ದೇವ್ರಿಗೆ ಕೇಳಿದ್ರೆ ಆ ಕ್ಷಮಿಸುವಂತ ಪದನೇ ದೇವ್ರಿಗೆ ಇಷ್ಟ ಪ್ರೇರೆ.
ಕ್ಷಮಿಸ್ಬಿಡ್ತೀನಿ. ಯಾಕಂದ್ರೆ ಸ್ವಲ್ಪ ಜೀವಿತ ಕಾಲದಲ್ಲ, ನೀನು ನನಗೋಸ್ಕರ ಬದುಕ್ತಾ ಇದ್ದಿ, ನಾನು ನಿನ್ನಿಂದ ಇದ್ದಿದ್ದೀನಿ. ಪ್ರೇರಾಗುವಂತ ದೇವರ ಮಕ್ಕಳಿರ, ಸ್ವಲ್ಪ ಜೀವಿತ ಕಾಲದಲ್ಲಿ ಅನ್ಯಾಯಗಾರನಾದ ಯಾರು? ಇಸ್ಕರಿಯೋದ ಯೂತನು ಅನ್ಯಾಯ ಮಾಡಿದ ತಕ್ಷಣನೇ ಆತನ ಜೀವಿತ ಚರಿತ್ರೆ ಹೇಗಿದೆ ಗೊತ್ತಾ ಪ್ರೇರೆ? ನಿಂತಲ್ಲಿ ಸಮಾಧಾನ ಇಲ್ಲ, ಕುಂತಲ್ಲಿ ಸಮಾಧಾನ ಇಲ್ಲ, ತಿರುಗುತ್ತಲ್ಲಿ ಸಮಾಧಾನ ಇಲ್ಲ, ಪ್ರಭುನ ನೋಡಿದಾಗ ಸಮಾಧಾನ ಇಲ್ಲ, ಏನು ಮಾಡ್ಬೇಕು ಏನಿಲ್ಲ ಅಂತೇಳಿ ಅಯೋಮಯ ಸ್ಥಿತಿಯಲ್ಲಿ ಹೋಗಿ ಏನು ಮಾಡ್ಬೇಕೆಂಬ ಒಂದು ಮಾರ್ಗ ತಿಳಿಯದೆ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟ ಪ್ರೇರೆ. ಕ್ಷಣ ಮಾತ್ರದಲ್ಲೇ ಎಲ್ವದ ಪಾತಾಳಕ್ಕೆ ಹೋದ ಪ್ರೇರೆ. ಕೊನೆವರೆಗೂ ನೋಡಿ ಪ್ರೇರೆ, ಅಪೊಸ್ತಲರ ಕಾರ್ಯಗಳು 5ನೇ ಅಧ್ಯಾಯ ಪ್ರೇರಾಗುವಂತ ದೇವ್ರ ಮಕ್ಕಳಿರ. ಮೊದಲನೇ ವಚನ ನೋಡಿ ಪ್ರೇರಾಗುವಂತ ದೇವ್ರ ಮಕ್ಕಳಿರ. 5ನೇ ಅಧ್ಯಾಯ ಮೊದಲನೇ ವಚನ ನಾವು ಓದ್ಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಅಪೊಸ್ತಲರ ಕಾರ್ಯಗಳು ಏನ್ರಿ 5ನೇ ಅಧ್ಯಾಯ. ಇಲ್ಲಿ ಕುಟುಂಬಗಳು, ಒಂದು ಕುಟುಂಬ ಪ್ರೇರೆ ಏನ್ರಿ. ಯೇಸು ಕ್ರಿಸ್ತನ ವಾಕ್ಯ ಗೊತ್ತು, ಅಪೊಸ್ತಲರು ಗೊತ್ತು, ಅಪೊಸ್ತಲರ ಚರಿತ್ರೆ ಗೊತ್ತು, ಅಪೊಸ್ತಲರಿಂದ ಇದ್ದಾರೆ, ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಯಾವ ತರ ಬದುಕಿದ್ರೆ ಪರಲೋಕಕ್ಕೆ ಹೋಗುತ್ತೇವೆ ಎಂಬ ವಿಷಯ ಎಲ್ಲ ಗೊತ್ತು ಪ್ರೇರೆ. ಗೊತ್ತಿದ್ದರೂ ಸಹ ಇವರು ಹೇಗೆ ಜೀವಿಸಿದ್ದಾರೆ ನೋಡ್ರಿ ಪ್ರೇರೆ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನಿದ್ದನು, ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಏನ್ರಿ, ಇವ್ರು ಏನು ಮಾಡ್ಯಾರ? ಏನಾದ್ರು ತಪ್ಪು ಮಾಡ್ಯಾರ ಹೇಳ್ರಿ? ಆಸ್ತಿ ಮಾರಿಬಿಟ್ಟಾರ. ಅಂಜಿ ನಿನ್ನ ಆಸ್ತಿ ಎಲ್ಲ ಮಾರಿಕೊಡು, ಯೇಸು ಪ್ರಭುನ ಶಿವಗ ಅಂತೇಳಿ ಇಮಾನುವೇಲ್ ಹೇಳಿದ ಅಂತ ತಿಳ್ಕೊಳ್ರಿ. ಮಾರ್ಕೊಡೋ ಮನಸ್ಸು ಯಾರಿಗೆ ಹೇಳ್ರಿ? ನಿಜ ತಾನೆ? ಪ್ರಯಾಣದ ದೇವ್ರ ಮಕ್ಕಳ ಆಸ್ತಿನೆಲ್ಲ ಮಾರಿ ಒಂದು ಭಾಗ ಬಚ್ಚಿಟ್ಕೊಂಡಾರ. ತಪ್ಪೇನು? ಒಂದು ಭಾಗವನ್ನು ತಂದಿಟ್ಟಾರಲ್ಲ, ಏನೋ ತಪ್ಪ? ತಮ್ಮ ಉಪಜೀವನಕ್ಕೆ ಬೇಕಾಗಿಲ್ವಾ? ಆದರೆ ಅಪೊಸ್ತಲರಿಗೆ ಏನು ಮಾತು ಕೊಟ್ಟರು ಆ ಮಾತಿನ ಪ್ರಕಾರವಾಗಿ ನಡಿಬೇಕು ಪ್ರೇರೆ. ಸ್ವಲ್ಪ ಜೀವಿತ ಕಾಲಕ್ಕಾಗಿ ಆಸೆ ಪಟ್ಟರು, ಇವರು ಮರಣಿಸಿದರು. ಎಲ್ಲಿಗೋದ್ರು ಪ್ರೇರೆ? ಪಾತಾಳಕ್ಕೆ. ಪವಿತ್ರ ಆತ್ಮನನ್ನು ದೋಷಿಸಿದ್ರು. ಹಾಗೆ ಓದಿದ್ರೆ ಈಗ ಪ್ರೇರಾಗುತ್ತದೆ. ಗಂಡನ ಸಹ ಅದೇ ತರ. ಈಗ ನೀನು ನಿನ್ನ ಹೆಂಡತಿ ಮಾಡಿರುವಂತ ತಪ್ಪು, ಪವಿತ್ರ ಆತ್ಮನನ್ನು ದೋಷಿಸಿದ್ರಿ, ಈಗ ನಿಮಗೆ ಮರಣ ಬರ್ತದ, ಮರಣಿಸ್ತೀರಿ. ಈಗ ನಾಶವಾದ್ರು ಪ್ರೇರೆ. ಎಲ್ಲಿ ಹೋದ್ರು ಇವರು ನಾಶವಾಗಿ ಪಾತಾಳಕ್ಕೆ ಹೋದ್ರು ಪ್ರೇರೆ. ಸ್ವಲ್ಪ ಜೀವಿತ ಕಾಲದಲ್ಲಿ ಪ್ರೇರಾಗಿರುವಂತ ದೇವ್ರ ಮಕ್ಕಳ ಈ ಉದಾಹರಣೆಗಳು, ಈ ಸಾಲುಗಳನ್ನು ಯಾಕೆ ಪೇತ್ರರಿಗೆ ಹೇಳ್ತಾ ಇದ್ದಾನೆ ಎಂಬ ವಿಷಯನ ಕುರಿತು ಅದು ತೆಗಿರು ಪ್ರೇರೆ. ಮೊದಲನೇ ವಚನವನ್ನು ಓದಿಕೊಂಡು 12ನೇ ಅಧ್ಯಾಯ 41ನೇ ವಚನವನ್ನು ನೋಡೋಣ ಪ್ರೇರೆ. ಲೋಕನ್ ಬಳಸುವಾರ್ತೆ ಮುಗಿಸ್ತಾ ಇದ್ದೀನಿ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಏನ್ರಿ 12ನೇ ಅಧ್ಯಾಯ 41ನೇ ವಚನವನ್ನು ನಾವು ಓದ್ಕೊಂಡು ಪ್ರೇರಾಗುತ್ತದೆ. ಈ ಚರಿತ್ರೆ ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಕಸ್ಥನಾದ ಯೇಸು ಕ್ರಿಸ್ತರು 2000 ವರ್ಷ ಆಯ್ತು ನೆಮ್ಮದಾದಂತ ಶಾಶ್ವತವಾದಂತ ಲೋಕದಲ್ಲಿ ಇದರ ಪ್ರೇರೆ ಭಕ್ತರು. ಸ್ವಲ್ಪ ಜೀವಿತ ಕಾಲದಲ್ಲಿ ಅನ್ಯಾಯಗಾರರಾದರು, ಪಾತಾಳದಲ್ಲಿ ಇವುಗಳು ಸುಡ್ತಾನೆ ಯಾತನೆ ಪಡ್ತಾ ಇದೆ ಇದರ ಪ್ರೇರಾಗುವಂತ ದೇವ್ರ ಮಕ್ಕಳ. ಯೇಸು ಕ್ರಿಸ್ತನ ಉದ್ದೇಶ ಏನು, ಯೇಸು ಕ್ರಿಸ್ತನ ಮಾತುಗಳೇನು, ಯೇಸು ಕ್ರಿಸ್ತನ ಉಪದೇಶ ಏನಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಈ ಪೇತ್ರನಿಗೆ ಅರ್ಥ ಆಗಲಾರ್ದಂತ ವಿಷಯ ಒಂದೇ ಒಂದು ಪ್ರೇರ. ಆಗ ಪೇತ್ರನ, ಸ್ವಾಮಿ ನೀನು ಈ ಸ್ವಾಮಿಯನ್ನು ನಮಗ ಮಾತ್ರ ಹೇಳ್ತೀಯ, ಎಲ್ರಿಗೂ ಹೇಳ್ತೀಯ ಎಂದು ಕೇಳಲು ಸ್ವಾಮಿ ಹೇಳಿದ್ದೇನೆಂದರೆ ಹೊತ್ತಿಗೆ ಆಸನಕ್ಕೆ ಬೇಕಾದದ್ದನ್ನು ಅಳಿದುಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನ ವಿವೇಕಿಯಾಗಿರುವ ಆ ಮನೆವಾರ್ತೆಯವರು ಯಾರು? ಯಜಮಾನನು ಬಂದು ಯಾವ ಆಳಿಗೆ ಹೀಗೆ ಮಾಡುವ ಅದನ್ನು ಕಾಣುವೇನು, ಆಳು ಧನ್ಯನು. ನೋಡಿದ್ರೆ ಯಜಮಾನನು ಯೇಸು ಕ್ರಿಸ್ತರು ನಮಗೆ ಒಪ್ಪಿಸಿಕೊಟ್ಟಿರುವಂತ ಕೆಲಸ ಸ್ವಲ್ಪ ಜೀವಿತ ಕಾಲದಲ್ಲಿ. ಈಗ ಬೀದರಲ್ಲಿ ಬರಲಿ ಬರಬಾರ್ದು. ಈಗ ರಾಜು ಸುಶೀಲ್ ಬ್ರದರ್, ಇನ್ನೊಬ್ಬ ಬ್ರದರ್, ಯೇಸುದಾಸ್ ಬ್ರದರ್, ಇವರೆಲ್ಲರೂ ಸೇರಿಕೊಂಡು ಏನ್ ಮಾಡ್ತಾ ಇದಾರೆ ಪ್ರೇರೆ? ಎಷ್ಟು ಜನರು ಬರ್ತಾರೋ ಹೋಗ್ತಾರೋ, ನಾವು ಮಾಡಬೇಕಾದಂತ ಕಾರ್ಯಕ್ರಮ ಏನು ಮಾಡೋಣ, ವಾಕ್ಯ ತಿಳಿಸೋಣ, ತಿಳಿಪಡಿಸೋಣ ಅಂತೇಳಿ ಸ್ವಲ್ಪ ಜೀವಿತ ಕಾಲದಲ್ಲಿ ಈ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಪ್ರೇರಾಗುವಂತ ದೇವ್ರ ಮಕ್ಕಳಿರ. ಇವ್ರನ್ನ ನೇಮಿಸಿದ್ ಯಾರು ಗೊತ್ತಾ? ದೇವರು. ಇಲ್ಲಿ ಬಂದು ಉಪದೇಶ ಮಾಡೋದಕ್ಕೆ ನೇಮಿಸಿದವರು ಯಾರು ಗೊತ್ತಾ? ದೇವರು, ಯಜಮಾನನು. ನಮ್ಮನ್ನು ಉಪದೇಶ ಮಾಡಿದ್ರೆ ಆ ಉಪದೇಶಕ್ಕೆ ಏರ್ಪಾటు ಮಾಡಿ ಅನೇಕರಿಗೂ ವಾಕ್ಯ ತಿಳಿಸಿ ಎಲ್ಲರನ್ನ ಸೇರಿಸಬೇಕು. ಯಾಕಂದ್ರೆ ಈ ಲೋಕ ನಮಗೆ ಶಾಶ್ವತವಲ್ಲ, ಎಂದಾದ್ರೂ ಒಂದು ದಿವಸ ಬಿಟ್ಟು ಹೋಗಬೇಕು. ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಗಸ್ತನಾಗಿ ಬದುಕಬೇಕು. ಬದುಕಿದಷ್ಟು ಕಾಲ ಈಗ ಈ ಭೂಯಾತ್ರೆ ಚಿಂತೆಯನ್ನು ದೇವರು ವಹಿಸಿಬಿಟ್ಟು ಬದುಕಬೇಕು. ಏನು
ರಾಜಗೆ ಸಾಲ ಇಲ್ಲ, ಬಾಧ ಇಲ್ಲ, ಹಿಂಸೆ ಇಲ್ಲ, ಕುಶಲ್ ಬ್ರದರ್ಗಳಿಗಿಲ್ಲ, ಏನು ಇನ್ನು ಆ ಮನೋಹರ್ ಬ್ರದರ್ಗಿಲ್ಲ, ಯೇಸುದಾಸ್ ಬ್ರದರ್ಗಿಲ್ಲ, ಎಲ್ಲರೂ ಕಷ್ಟದಲ್ಲಿ, ಬಾಧದಲ್ಲಿ, ನೋವಲ್ಲಿ ಇದ್ರು ಸಹ ಈ ಒಂದು ಕಾರ್ಯಕ್ರಮ ಯಾಕೆ ಏರ್ಪಾಟ್ ಮಾಡ್ತಾ ಇದಾರೆ ಅಂದ್ರೆ ಪ್ರೇರೆ, ಈ ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಕಸ್ಥರಾಗಿ ಜೀವಿಸಬೇಕು, ಪರಲೋಕ ಸಂಪಾದನೆ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತ ಅವರು ಹೇಳಿದ್ದು ಯಾರಿಗೆ ಗೊತ್ತಾ ಪ್ರೇರೆ? ಶಿಷ್ಯರಿಗೆ. ನೋಡ್ರಿ ಪ್ರೇರೆ, ಇದೇ 12ನೇ ಅಧ್ಯಾಯ ಏನ್ರಿ 12ನೇ ಅಧ್ಯಾಯ 35ನೇ ವಚನದ ಮೇಲೆ ಒಂದು ಸೈಂಟನ್ ಇರ್ತದ ಪ್ರೇರೆ. ತನ್ನ ಶಿಷ್ಯರು ಯಾವಾಗಲೂ ಎಚ್ಚರವಾಗಿರಬೇಕೆಂದು ಯೇಸು 2 ಸಾಮ್ಯಗಳನ್ನು ಹೇಳಿದ್ದು. ಆತನ ಶಿಷ್ಯರಾಗಿರುವಂತವ್ರು ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ, ಏನು ಎಚ್ಚರಿಕೆಯಿಂದ, ಹೇಗೆ ಎಚ್ಚರಿಕೆಯಿಂದ ಇರ್ಬೇಕಂದ್ರೆ ಪ್ರೇರಾಗುವಂಥ ದೇವ್ರ ಮಕ್ಕಳಿರ ಸೇವೆಯಲ್ಲಿ ಯಾವಾಗಲೂ ಹಿಂಜಿರಿಯಬಾರದು ಪ್ರೇರೆ. ಯಾರಿಗೋ ಒಬ್ರಿಗೆ ಏನ್ರಿ ಸೇವೆ ಅಂದ್ರೆ ಏನು? ಹೋಗ್ಬೇಕು, ವಾಕ್ಯ ಹೇಳ್ಬೇಕು, ಗುಂಪು ಕೊಡ್ಬೇಕು ಅಷ್ಟೇ ಅಲ್ಲ. ಎಲ್ಲೋ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಕುಂತಲ್ಲಿ ನಿಂತಲ್ಲಿ ಇರುವಂಥವ್ರಿಗೆ ವಾಕ್ಯ ಹೇಳ್ಬೇಕು ಪ್ರೇರೆ. ಸ್ವಲ್ಪ ಜೀವಿತ ಕಾಲ ಅಲ್ಲ, ನಂಬಿಕಸ್ಥರಾಗಿ ಜೀವಿಸ್ಬೇಕು ಈ ಲೋಕದಲ್ಲಿ ದೇವರು ಕೊಟ್ಟಂತ ಕೆಲಸದಲ್ಲಿ ಪ್ರೇರೆ. ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಕಸ್ಥರಾಗಿ ಜೀವಿಸಿದರೆ ಒಂದು ಯೇಸು ಯಾಕೋಬನ ಹಾಗೆ, ಮೋಶೆ ಹಾಗೆ, ಏನ್ರಿ ಯೇಸು ಕ್ರಿಸ್ತನ ಹಾಗೆ, ಪೌಲ ಹಾಗೆ, ಪೇತ್ರನ ಹಾಗೆ, ಸ್ಟೆಫೆನನ ಎಷ್ಟು ದಿನ ಬದುಕಿದ ಪ್ರೇರೆ? ಸ್ವಲ್ಪ ದಿನ. ಎಲ್ಲರೂ ಒಂದೇ ಮರಣ ಕೊಲ್ಲಿನಿಂದ ಒಡಿಸಿಕೊಂಡು ಸತ್ತು ಹೋದ ಪ್ರೇರೆ. ಎಲ್ಲೇದನ್ನು ಪ್ರೇರೆ? ನಂಬಿಗಸ್ತನಾಗಿ ಶಾಶ್ವತವಾದ ಲೋಕದಲ್ಲಿ ಸೇರಿಕೊಂಡನ ಪ್ರೇರೆ. ಆತನಿಂದ ಸ್ಟೆಫೆನನ ಜೊತೆ, ಪೇತ್ರನ ಜೊತೆ, ಏನ್ರಿ ಮತ್ತೆ ಇನ್ನೂ ಉಳಿದಂತ ಶಿಷ್ಯರ ಜೊತೆ ಇದ್ದಂತ ಯೂತನು ನಂಬಿಗಸ್ತನಾಗಿ ಜೀವಿಸುವುದಕ್ಕೆ ಅವಕಾಶ ಇತ್ತು. ಆದರೆ ಅದು ಕಳ್ಕಂಡ, ಮರಣಿಸಿದ, ಅನ್ಯಾಯ ಮಾಡಿದ, ಅನ್ಯಾಯಗಾರನಾಗಿ ಮರಣಿಸಿದ. ಎಲ್ಲೋದ ಪ್ರೇರೆ? ಪಾತಾಳದಲ್ಲಿ ಆತನ ಪಡ್ತದನ ಪ್ರೇರೆ. ಅನ್ನೇ ಸಪರೇಳವರು ಸಹ ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಗಸ್ತರಾದರು, ಅನ್ಯಾಯಗಾರರಾದರು ಪ್ರೇರೆ. ಬಹಳವಾದರಲ್ಲಿ ಅನ್ಯಾಯಗಾರರಾಗಿದ್ದರೆ ಪ್ರೇರೆ. ನಮ್ಮ ಜೀವಿತಗಳು ಕೂಡ ಇಲ್ಲಿದ್ದೇವೆ. ಈಗ ನಾವು ಯಾರನ್ನ ಪಾಠಿಸೋಣ? ಅಪೋಸ್ತಲರ ಜೊತೆಗಿರುವಂಥ ಯೂತನು ಯಾವ ರೀತಿಯಾಗಿ ಜೀವಿಸಿದ? ಪೇತ್ರನ ಯಾವ ರೀತಿಯಾಗಿ ಜೀವಿಸಿದ ಪ್ರೇರೆ? ನಮ್ಮದು ಇರುವಂಥದ್ದು ಎಷ್ಟ್ರಿ? ಸ್ವಲ್ಪ ಜೀವಿತ ಕಾಲ ಏನ್ರಿ? ಪೌಲನು ಸಹ ಸ್ವಲ್ಪ ಜೀವಿತ ಕಾಲ ಪ್ರೇರೆ. ಹುಚ್ಚನಾಗಿ ಬಿಟ್ಟಿನ ಅಂತ ಹೇಳ್ತಾನ. ಪತ್ರಿಕೆಗಳು ಓದ್ತಾರೆ, ನಾನು ಕ್ರಿಸ್ತನ ನಿಮಿತ್ತ ಹುಚ್ಚನಾಗಿ ಬಿಟ್ಟಿನಿ. ಅಷ್ಟು ಹುಚ್ಚಿಡಿದು ಬಿಟ್ಟದ. ಹೌದು, ಹುಚ್ಚಿಡಿದು ಬಿಟ್ಟದ ಪ್ರೇರೆ. ಯಾವಾಗ ಸತ್ತೋತೀನಿ, ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಆದ್ರೆ ಕ್ರಿಸ್ತನ ಯಾವಾಗ ಬರ್ತಾನೋ, ಯಾವ ಕ್ಷಣದಲ್ಲಿ ಬರ್ತಾನೋ, ಕಳ್ಳನು ಬರುವಂತೆ ಬರ್ತಾನಲ್ಲ. ಆತನ ಶಿಷ್ಯನಾಗಿರುವಂತ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಜೀವಿಸಬೇಕು. ಆತನ ಕೆಲಸದಲ್ಲಿ ಜೀವಿಸಬೇಕು. ನನ್ನ ಕಾಪಾಡಿಕೊಳ್ಬೇಕು, ಇನ್ನೂ ಅನೇಕ ಕುಟುಂಬಗಳನ್ನ ಕಾಪಾಡಬೇಕು, ನಾಶನ ಮಾರ್ಗದಲ್ಲಿ ಇದ್ದವರಿಗೆ ಪರಲೋಕ ಮಾರ್ಗದಲ್ಲಿ ನಡೆಸಬೇಕಂತೇಳಿ ಎಷ್ಟು ಪ್ರಯಾಸ ಪಡಬೇಕಂತೇಳಿ ನಿಜವಾಗ್ಲೂ ಪ್ರೇರ 14 ಸಭೆಗಳನ್ನು ಕಟ್ಟಿರುವಂತ ಪೌಲವರ ಜೀವಿತ ಯಾವ ರೀತಿಯಾಗಿ ಮರಣಿಸಿದರು, ಈಗ ಹೇಗಿದ್ದರು ಪ್ರೇರೆ? ಸಂತೋಷವಾಗಿ, ನೆಮ್ಮದಿಯಾಗಿ, ಏನ್ರಿ ಆತನ ಶಿಷ್ಯರಾಗಿರುವಂಥ ನಾವು ಯಾವಾಗಲೂ ಎಚ್ಚರಿಕೆಯಾಗಿ ಜೀವಿಸಬೇಕಂತ ಪ್ರೇರೆ. ಯಾವುದ್ರ ವಿಷಯದಲ್ಲಿ ಎಚ್ಚರಿಕೆಯಾಗಿ ಜೀವಿಸಬೇಕಂದ್ರೆ ಆತನ ಸೇವೆಯಲ್ಲಿ. ಸ್ವಲ್ಪ ಜೀವಿತ ಕಾಲದಲ್ಲಿ ನಂಬಿಗಸ್ತರಾದವರು ಬಹಳವಾದರಲ್ಲಾಗುತ್ತಾರಂತ ಪ್ರೇರೆ. ಸ್ವಲ್ಪ ಜೀವಿತ ಕಾಲದಲ್ಲಿ ಅನ್ಯಾಯಗಾರರಾದರೆ ಬಹಳವಾದರಲ್ಲಾಗುತ್ತಾರಂತ ಪ್ರೇರೆ. ನಿರ್ಧಾರ ನಿಮ್ಮದು. ಅಪೊಸ್ತಲರ ಪಾಠಸ್ಥರು ವಾಕ್ಯವನ್ನು, ಸತ್ಯವಾಕ್ಯವನ್ನು ಕೇಳಿ ಹಗಲು ರಾತ್ರಿ ಧರ್ಮಶಾಸ್ತ್ರವನ್ನು ಧ್ಯಾನಿಸಿ ನಮಗೆ ಕೊಡಲ್ಪಟ್ಟಂಥ ಆಯುಷ್ ಕಾಲದಲ್ಲಿ ದೇವರನ್ನ ಹೇಗೆ ಸಂತೋಷ ಪಡಿಸಬೇಕಂತೇಳಿ ದಿನನಿತ್ಯವಾಗಿ ಸಂತೋಷ ಪಡಿಸುತ್ತಾ, ದೇವರನ್ನ ಮಹಿಮೆ ಪಡಿಸುತ್ತಾ ಆ ಒಂದು ಮಹಾಲೋಕವನ್ನು ಸೇರಿಕೊಳ್ಳುತ್ತಿರೋ, ಅಥವಾ ದೇವರ ವಾಕ್ಯವನ್ನು, ದೇವರ ಮಾತುಗಳನ್ನು, ಕೇಳಿರುವಂಥ ವಾಕ್ಯವನ್ನು ಮರೆತು ಹೋಗಿ ಕೆಲಸದಲ್ಲಿ ಅಲ್ಲಲ್ಲಿ ಬಿಜಿಯಾಗಿ ಯಾವ ರೀತಿಯಾಗಿ ಜೀವನ ಮಾಡ್ತಿರೋ ನಿರ್ಧಾರ ನಿಮ್ಮದು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವೋನ್ನತನೇ, ಮೋಹೋನ್ನತನೇ, ಪರಿಶುದ್ಧನೇ, ಪರಲೋಕದಲ್ಲಿರುವ ತಂದೆ, ಹೌದು ದೇವ, ಈಗ ಈ ಒಂದು ಉದಯ ಕಾಲ